ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರಿದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ವರ್ತಮಾನ ಸಮಯದ ಅನುಸಾರ, ನಾಟಕದ ಅನುಸಾರ, ಅವಶ್ಯಕತೆಯ ಅನುಸಾರ, ತಂದೆ ಮತ್ತು ಮಕ್ಕಳ ಪಾತ್ರದ ಅನುಸಾರ ನಿಮ್ಮನ್ನ ನೀವು ಪೂರ್ವಜ ಆತ್ಮರು ಅಂತ ತಿಳ್ಕೊಳ್ಬೇಕು. ಏನ್ ತಿಳ್ಕೊಳ್ಬೇಕು? ಪೂರ್ವಜರು. ಪೂರ್ವಜರು ಅಂತಂದ್ರೆ ಹಳಬರು. ಪೂರ್ವದಲ್ಲಿ ಜನಿಸಿದವರು. ಪೂರ್ವದಲ್ಲಿ ಅಂತಂದ್ರೆ ಮೊದಲು. ಪ್ರಾರಂಭ. ಆರಂಭದಲ್ಲಿ ಆರಂಭದ. ಆರಂಭದಲ್ಲಿ ಜನಿಸಿದವರು ಅಂದರೆ ಪರಮಧಾಮದಿಂದ ಆರಂಭದಲ್ಲಿ ನಾವೇನ್ ಮಾಡಿದ್ದೀವಿ? ಬಂದಿದ್ದೀವಿ. ಎಲ್ಲಿಗೆ? ಸೃಷ್ಟಿಗೆ, ಈ ನಾಟಕದಲ್ಲಿ ಪಾತ್ರವನ್ನ ಮಾಡಲಿಕ್ಕೆ. ಅದಕ್ಕಾಗಿ ಅನುಭವ ಯಾರಿಗೆ ಜಾಸ್ತಿ ಇದೆ? ನಮಗೆ ಪೂರ್ವಜ. ಜಾಸ್ತಿ. ನೋಡಿ ಆದ್ಮೇಲೆ ಭಗವಂತನ ಜ್ಞಾನ ಇದೆಯಲ್ಲ, ಎಷ್ಟು ಆಳದಲ್ಲಿ ಹೋಗ್ತಿರೋ ಅಷ್ಟು ಸ್ಪಷ್ಟತೆ ಇರ್ತದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಬಾಬಾ ನಮ್ಮನ್ನ ಪೂರ್ವಜರು ಅಂತ ಹೇಳಿದ್ರು, ಹೌದಾ? ಹೇಳಿದ್ರು ಹೇಳಿಲ್ವೋ? ಹೇಳಿದ್ರು. ಹೇಳಿದರು. ಓಕೆ. ಪೂರ್ವಜರು ಅಂತಂದ್ಮೇಲೆ ಏನು? ಆರಂಭದಲ್ಲಿ ಜನಿಸಿದವರು, ಅವರಿಗೆ ಅನುಭವ ಜಾಸ್ತಿ ಇರತ್ತ ಅಲ್ವಾ? ಅದರ ಆಧಾರದಲ್ಲಿ ನೀವೇನ್ ಮಾಡಬೇಕಾಗತ್ತೆ? ಬೇರೆಯವರ ಪಾಲನೆಯನ್ನ ಮಾಡಬೇಕಾಗ್ತದೆ, ಬೇರೆಯವರಿಗೆ ಶಿಕ್ಷಣವನ್ನ ಕೊಡಬೇಕಾಗ್ತದೆ, ಬೇರೆಯವರಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನೀವು ಸಹಯೋಗವನ್ನ ಕೊಡಬೇಕಾಗ್ತದೆ. ನೀವು ಅನುಭವಗಳಾಗಿದ್ದೀರಿ, ಹೌದಾ? ಹಾಗಿದ್ರೆ ಆ ಪೂರ್ವಜತನವನ್ನ ಈಶ್ವರೀಯ ಕಾರ್ಯದಲ್ಲಿ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು? ಹೇಗೆ ಉಪಯೋಗ ಮಾಡ್ಕೊಳ್ಬೇಕು? ಇವತ್ತಿನ ಮುರಳಿ ಆಧಾರದಲ್ಲಿ ನಾವು ಚರ್ಚೆ ಮಾಡೋಣ. ಹಿಂದಿಂದೆಲ್ಲ ಮುರಳಿ ತಗೊಂಡು ಬರಬೇಡಿ. ಇವತ್ತಿನ ಮುರಳಿ ಆಧಾರದಲ್ಲಿ, ಇವತ್ತಂತಂದ್ರೆ ಮೊನ್ನೆ ಭಾನುವಾರ ನೋಡಿಸಿರೋದು, ಈ ಮುರಳಿ ಆಧಾರದಲ್ಲಿ ನಾವು ಚರ್ಚೆ ಮಾಡೋಣ. ಪೂರ್ವಜರಾದಂತಹ ನಾವು ವರ್ತಮಾನ ಸಮಯದಲ್ಲಿ ನಾವು ಯಾವ ರೀತಿ ಪಾಲನೆಯನ್ನು ಕೊಡಬೇಕು? ನಾನು ಸೀನಿಯರ್, ನಾನು ಮೊದಲು ಜ್ಞಾನದಲ್ಲಿ ಬಂದಿದ್ದೇನೆ, ನಾನು ಹೇಳಿದ್ದೆ ಸರಿ ಹೇಳ್ಬೇಕೋ ಬೇಡ? ಇಲ್ಲ. ನಾನು ಅನುಭವದಲ್ಲಿ ಇದ್ದೇನೆ, ನಾನು 25 ಸಲ ಮೌಂಟ್ ಅಬುನಲ್ಲಿ ಹೋಗಿದ್ದೇನೆ, ನಾನು ಹೇಳ್ದಂಗೆ ಕೇಳ್ಬೇಕು ನೀವು ಅಷ್ಟೇ. ಹೇಳ್ಬೇಕಾ ಬೇಡ? ಇಲ್ಲ. ಮತ್ತೆ ಜವಾಬ್ದಾರಿಯಿಂದ ನಡೆಸಬೇಕು. ಏನ್ ಜವಾಬ್ದಾರಿ? ಈಶ್ವರ್ಯ ಕಾರ್ಯವನ್ನ ಭಗವಂತ ನಮ್ಗೆ ಕೊಟ್ಟಿದ್ದಾರೆ ಅನ್ನೋ ಜವಾಬ್ದಾರಿಯಿಂದ ಈಗ ಬಾಬಾ ಏನ್ ಹೇಳಿದ್ರು, ನೀವು ಪೂರ್ವಜರು, ನಡಿಬೇಕು. ಹೌದಾ? ಹೌದು. ಬೇರೆಯವ್ರನ್ನ ಪಾಲನೆ ಮಾಡ್ಬೇಕು ಅಂತ ಹೇಳಿದ್ದಾರೆ, ಹೌದಾ? ಹೌದು. ಹೆಂಗ್ ಪಾಲನೆ ಮಾಡೋಣ? ಅವರಿಗೆ ಜ್ಞಾನ ಹೇಳ್ಬಿಟ್ಟು ಪಾಲನೆ ಮಾಡೋಣವಾ? ನೋಡು, ನೀನ್ ಮಾಡುವಂತ ಯೋಗ ಸರಿ ಇಲ್ಲ, ನೀನ್ ಹಿಂಗ್ ಯೋಗ ಮಾಡಬೇಕು, ನೀನ್ ಸೇವೆ ಮಾಡಿ ಸರಿ ಇಲ್ಲ, ಇದನ್ನ ಹಿಂಗ್ ಮಾಡಬೇಕು, ನೀನ್ ಹಿಂಗ್ ಮಾಡೋದಲ್ಲ ಹಂಗ್ ಮಾಡಬೇಕು, ನೀನ್ ಈ ಪಾತ್ರ ಮಾಡಿ ಸರಿ ಇಲ್ಲ, ಇದನ್ನ ಸರಿ ಮಾಡೋದು. ಅವ್ರಿಗೆ ನಾವು ಡೈರೆಕ್ಷನ್ ಕೊಡಬೇಕು, ಕೊಡಬಾರದು? ಇಲ್ಲ, ಕೊಡೋಂಗಿಲ್ಲ. ಹಾ, ಮತ್ತೆ ಪೂರ್ವಜರ ಕೆಲಸ ಏನಾಗಿದ್ರೆ? ಮನಸಾ ಸೇವೆಯಿಂದ ಅವ್ರಿಗೆ ಶಕ್ತಿಗಳನ್ನ ಗುಣಗಳನ್ನ ನಾವು ಕೊಡ್ಬೇಕು. ಅಷ್ಟು ಮಾತ್ರ ಕೆಲಸ. ಬಾಬಾ ಹೇಳಿರೋ ಜ್ಞಾನವನ್ನು ಉಲ್ಟಾ ತಗೊಂಡ್ಬಿಟ್ಬಿಡಿ. ಪೂರ್ವಜರು ಅಂತ ಬಾಬಾ ಹೇಳಿದ್ದಾರೆ, ಸೀನಿಯರ್ ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ಅನುಭವಿಗಳಾಗಿರೋದಕ್ಕೆ ನಮ್ಮ ನೆಕ್ಸ್ಟ್ ಬರೆಯುವಂತ ಎಲ್ಲ ಆತ್ಮಗಳಿಗೆ ನಾವೇನ್ ಮಾಡ್ತೀವಿ? ಡೈರೆಕ್ಷನ್ ಕೊಡ್ತೀವಿ. ಅದನ್ನು ಬಾಬಾ ಹೇಳಲಿಲ್ಲ. ಪೂರ್ವಜರಾಗಿ ನಿಮ್ಮ ಕೆಲಸ ಏನು ಅಂತಂದ್ರೆ, ಆ ಬೇರಿನಲ್ಲಿ ಕುಳಿತುಕೊಂಡು ಏನ್ ಮಾಡ್ಬೇಕು? ಸಕಾಶ. Okay, ಇಡೀ ವೃಕ್ಷಕ್ಕೆ ಸಕಾಶವನ್ನ ಕೊಡ್ಬೇಕು. ಕೊಡಬೇಕು. ಬೇರೆ ಏನ್ ಮಾಡ್ತದೆ? ನೀರು ಗೊಬ್ಬರ ಎಳ್ಕೊಂಡು ಕೊಡ್ತಿರ್ತೀವಿ. ನೀರು, ನೀರು ಗೊಬ್ಬರ. ಆ ಒಂದು ವೃಕ್ಷಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳು, ಮಣ್ಣಿನಲ್ಲಿರುವಂತ ಆ ಒಂದು ಶಕ್ತಿಗಳನ್ನ ಯಾವ್ದು ಕೊಡ್ತಾ ಹೋಗ್ತದೆ? ವೃಕ್ಷಕ್ಕೆ. ಹಾಗಿದ್ರೆ ಬೇರೆ ಏನು? ಬೇರೇನು? ಸಾಧನೆ. ಒಂದು ಸಾಧನ. ಪೂರ್ತಿ ವೃಕ್ಷಕ್ಕೆ ನೀರು ಹೋಗ್ಲಿಕ್ಕೆ, ಆಹಾರ ಹೋಗ್ಲಿಕ್ಕೆ ಏನ್ ಹೇಳಿ? ಒಂದು ಸಾಧನ. ಸಾಧನೆ. ಓಕೆ, ಹಾಗಿದ್ರೆ ನೀವ್ ಯಾರು?
ಸಾಧನ. ನೀವು ಯಾರಿಂದ ಹಿಡ್ಕೊಳ್ಬೇಕು? ಭಗವಂತನಿಂದ. ಮನುಷ್ಯಾತ್ಮರಿಂದನ? ಯಾರಿಂದ ತಗೊಳ್ಬೇಕು? ಭಗವಂತನಿಂದ. ಪರಮಾತ್ಮನಿಂದ. ಪರಮಾತ್ಮನಿಂದ ತೆಗೆದುಕೊಂಡು ಮಾತ್ರ ವೃಕ್ಷಕ್ಕೆ ಕೊಡಬೇಕೆ ಹೊರತು ರಾವಣಂದು, ಬೇರೆ ಮನುಷ್ಯಾತ್ಮರದು, ವೇದಶಾಸ್ತ್ರ ಪುರಾಣಗಳಲ್ಲಿ ಬರೆದಿರುವಂತ ವಿಷಯಗಳು, ವಿಚಾರಗಳು, ಇದನ್ನ ಯಾವುದನ್ನು ನೀವು ವೃಕ್ಷಕ್ಕೆ ಕೊಡುವ ಹಾಗಿಲ್ಲ. ಅದು ಕೂಡ ಪರಮಾತ್ಮನ ಶಕ್ತಿಯನ್ನ ಮಾತ್ರ ಕೊಡಬೇಕು. ಏನು ಕೊಡ್ಬೇಕಂತೆ? ಶಕ್ತಿ. ಮತ್ತು ಬಾಬಾ ಹೇಳ್ತಾರೆ ಸಕಾಶ್. ಏನು ಕೊಡ್ಬೇಕಂತೆ? ಸಕಾಶ್. ಓಕೆ, ಸಕಾಶ ಕೊಡಬೇಕಾದ್ರೆ ಸಂಕಲ್ಪ ಮಾಡಬೇಕೋ ಬೇಡವೋ? ಇಲ್ಲ. ಅವ್ರಿಗೆ ಅದಾಗ್ಲಿ, ಇವ್ರಿಗೆ ಇದಾಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಮತ್ತು ಸಂಕಲ್ಪ ಮಾಡಬೇಕೋ ಬೇಡವೋ? ಇಲ್ಲ. ಇಲ್ಲ. ಅಂದ್ರೆ ಏನರ್ಥ? ಆತ್ಮೀಯರೇ ನೋಡಿ, ಈ ಸೇವೆಯಲ್ಲಿ ನಾವು ಆತ್ಮಗಳನ್ನ ಮನೆ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಹುಡುಕುವಂತ ಸಮಯ ಮುಗಿತೀವಿ. ಹೌದಾ? ಅಲ್ಲಿಗೆ ಹೋಗ್ಬಿಟ್ಟು ಅವರನ್ನ ಕರ್ಕೊಂಡು ಬಂದ್ಬಿಟ್ಟು ಸೆಂಟರ್ನಲ್ಲಿ ಅವ್ರಿಗೆ ಜ್ಞಾನವನ್ನ ಕೊಡುವಂತ ಸಮಯ ಮುಗೀತು. ಪಾಂಪ್ಲೆಟ್ಸ್ ಗಳನ್ನ ಕೊಡುವಂತ ಸಮಯ ಮುಗೀತು. ಜ್ಞಾನವನ್ನು ತಿಳಿಸುವಂತ ಸಮಯ ಮುಗೀತು. ಅವರನ್ನ ಮೌಂಟ್ ಅಬುಗೆ ಶಿಬಿರಕ್ಕೆ ಕರ್ಕೊಂಡು ಹೋಗುವಂತ ಸಮಯ ಮುಗೀತು. ಹಬ್ಬ ಹರಿದಿನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಬಿಟ್ಟು ಲೌಕಿಕದವರನ್ನ ಕಾರ್ಯಕ್ರಮಕ್ಕೆ ಕರೆದು ಅವರಿಗೆ ಸಂದೇಶ ಕೊಡುವಂತ ಸಮಯ ಮುಗೀತು. ಅವ್ರದ್ದೇನೋ ಸಮಸ್ಯೆಗಳಿದಾವಲ್ಲ, ಆರೋಗ್ಯದ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆ ಇರ್ಬೋದು, ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳನ್ನ ಬಾಬನ ಎದುರುಗಡೆ ಹೇಳಿಬಿಟ್ಟು ಅದನ್ನ ಪರಿಹಾರ ಮಾಡೋದರ ಮೂಲಕ ಭಗವಂತನ ಸಂದೇಶ ಮತ್ತು ಪ್ರತ್ಯಕ್ಷತೆ ಮಾಡುವಂತ ಸಮಯನೂ ಕೂಡ ಇವಾಗ ಮುಗೀತು. ಯಾವ ಸಮಯ? ಯಾವ ಸಮಯ ಇವಾಗ? ಕೇವಲ ಶಕ್ತಿಯನ್ನು ಕೊಡೋದಷ್ಟೇ ಸಮಯ. ಅಂತಂದ್ರೆ ಏನು? ಸಂಪೂರ್ಣವಾಗಿ ಆ ಒಂದು ವಿಶ್ವ ಇದೆಯಲ್ಲ, ಸ್ಥೂಲ ಲೇಖನಾಗಿದೆ, ಪವಿತ್ರ ಶುದ್ಧವಾಗಬೇಕು. ಕೇವಲ ಸಕಾಶ ಅಷ್ಟೇ, ಶಕ್ತಿ ಅಷ್ಟೇ. ಪ್ರಪಂಚದಲ್ಲಿರುವಂತ ವಾಯುಮಂಡಲ ವಾತಾವರಣ ಭಗವಂತನ ಶಕ್ತಿಯಿಂದ ಪರಿಶುದ್ಧವಾದರೆ ಅಲ್ಲಿರುವಂತ ಆತ್ಮಗಳನ್ನ ಏನ್ ತಗೊಳ್ತಾರೆ? ಏನ್ ತಗೊಳ್ತಾರೆ? ಶಕ್ತಿಯನ್ನೇ ತಗೊಳ್ತಾರೆ. ಅದನ್ನೇ ಉಸಿರಾಡ್ಬೇಕಲ್ವಾ? ವಾತಾವರಣ ಅದೇ ತಾನೇ ಇದೆ, ವಾಯುಮಂಡಲದಲ್ಲಿ ಅದೇ ಇದೆ. ಇವತ್ತು ಆತ್ಮೀಯರೇ, ನಾವು ತೆಗೆದುಕೊಳ್ಳುವಂತ ಸಾಧನಗಳಿದ್ದಾವಲ್ಲ, ವಾತಾವರಣ ವಾಯುಮಂಡಲ ಇದೆಯಲ್ಲ, ಅದರಲ್ಲಿ ಈ ಪ್ರಪಂಚದ ಜೊತೆಗೆ ಮನುಷ್ಯಾತ್ಮರ ಮಾನಸಿಕ ಸ್ಥಿತಿನೂ ಅದ್ರಲ್ಲಿ ಸೇರ್ಕೊಂಡಿದೆಯಲ್ವಾ? ಇವತ್ತು ನಾವು ವಾಯುಮಂಡಲದ ಏನಿದೆ ಅದರಲ್ಲಿ ನಾವೇನು ಫೋನಲ್ಲಿ ಮಾತಾಡ್ತೀವಿ, ಬಾಯಲ್ಲಿ ಮಾತಾಡ್ತೀವಿ, ಆ ಶಬ್ದನೂ ಅದ್ರಲ್ಲಿ ಸೇರ್ಕೊಂಡಿದೆಯಲ್ಲ. ನಿಮ್ಮ ಮನೆಯಲ್ಲಿ ಕೊಳತೆ ರೋಗ ಇರುವಂತ ತರಕಾರಿಯ ದುರ್ವಾಸನೆ ಅದ್ರಲ್ಲಿ ತುಂಬಿಕೊಂಡಿದೆಯಲ್ಲ, ಹೂವಿನ ಸುವಾಸನೆ ಕೂಡ ತುಂಬಿಕೊಂಡಿದೆಯಲ್ಲ. ಹಾಗೆ ಮನುಷ್ಯಾತ್ಮರ ಸಂಕಲ್ಪಗಳ, ಯೋಚನೆಗಳ, ಚಿಂತನೆಗಳ, ಚಿಂತೆಯ ಅನುಭವಗಳ ವೈಬ್ರೇಷನ್ಸ್ ಕೂಡ, ಭಕ್ತರ ಭಕ್ತಿಯ ಭಾವನೆನೂ ಕೂಡ, ಕ್ರೂರತ್ವನೂ ಕೂಡ, ವಿಕಾರನೂ ಕೂಡ ಯಾವ್ದು ತುಂಬಿಕೊಂಡಿದೆ? ವಾತಾವರಣ, ವಾಯುಮಂಡಲದಲ್ಲಿ. ಜೊತೆಗೆ ತುಂಬಾ ಹೆಚ್ಚಾಗಿ ರಾವಣ ತುಂಬ್ಕೊಂಡ್ಬಿಟ್ಟಿದ್ದಾನ ಅದರಲ್ಲಿ ಅಲ್ವಾ? ಈಗ ನೀವು ಅದನ್ನು ಪರಿಶುದ್ಧವನ್ನು ಮಾಡಿದಾಗ, ವಾತಾವರಣ ವಾಯುಮಂಡಲ ಶುದ್ಧ ಮಾಡಿದಾಗ ಅದರ ಎಫೆಕ್ಟ್ ಪ್ರತಿಯೊಂದು ಆತ್ಮದ ಮೇಲೆ ಬೀಳುತ್ತೋ ಬೀಳಲ್ವೋ? ಬೀಳುತ್ತೆ. ನೀವಿರುವಂತ ಮನೆಯಲ್ಲಿ ನೀವು ಎ ಸಿ ಆನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಮನೇಲಿ ಯಾರಾದ್ರೂ ಒಬ್ಬರು ಬಂದಾಗ ಅವ್ರಿಗೆ ಎ ಸಿ ಅನುಭವ ಆಗತ್ತೋ ಆಗಲ್ವೋ? ಆಗತ್ತೆ ತಾನೆ. ನೀವು ಹೇಳ್ಬೇಕಾದ ಅವಶ್ಯಕತೆ ಇಲ್ವಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಆ ರೀತಿ ಇವಾಗ ಸಕಾಶವನ್ನ ಕೊಡ್ಬೇಕಷ್ಟೇ. ಅಂತಂದ್ರೆ ಏನು? ನಿಮ್ಮ ಮೂಲಕ ಸಕಾಶ ಅಂತಂದ್ರೆ ಶಕ್ತಿ. ಸಕಾಶ. ನಾವು ಸಕಾಶ ಅಂದ ತಕ್ಷಣ ಏನ್ ಮಾಡ್ತೀವಿ? ನಾನು ಬಾಬನ ಹತ್ರ ಕುತ್ಕೊಂಡಿದ್ದೇನೆ, ನನ್ನ ಕಿರಣಗಳು ಮೂಲಕಕ್ಕೆ ಹೋಗ್ತಾ ಇದೆ ಅಂತ ಏನ್ ಮಾಡೋದು? ಕಿರಣ ಮತ್ತು ಜ್ಞಾನ ಸರೋವರಕ್ಕೆ ಹೋದಾಗ ಅಲ್ಲಿ ಇದನ್ನ ನೋಡಿರ್ತೀವಿ, ಯಾವ್ದಲ್ಲಿ? ಲೇಸರ್ ಶೋ. ಅದನ್ನ ನೆನ್ಪು ಮಾಡ್ಕೊಳ್ಳೋದು. ಪೀಸ್ ಆಫ್ ಮೈಂಡ್ಗಳಲ್ಲಿ ನೋಡಿರ್ತೀವಿ, ಅದನ್ನ ನೋಡೋದು. ಇವತ್ತು ಯೂಟ್ಯೂಬ್ ಅಲ್ಲಿ ಬರುತ್ತೆ, ಅದನ್ನ ನೋಡೋದು. ಅದನ್ನ ನೋಡ್ಬೇಕು ಬೇಡವೋ? ಅದರ ಜೊತೆಗೆ ನಾನು ಮನಸ್ಸು ಕನೆಕ್ಟ್ ಮಾಡ್ಬೇಕೋ ಬೇಡವೋ? ಕಿರಣ ಹೋಗ್ತಾ ಹೋಯ್ತೆ ಅಂತ ಬಿಡ ಬಾಯಿಂದ ಹೇಳ್ಬೇಕೋ ಬೇಡವೋ? ಮತ್ತೆ ಸಕಾಶ ಪರಮಾತ್ಮನ ಶಕ್ತಿ ಮಾತ್ರ. ಶಕ್ತಿಯ ಅನುಭವ ಆಗ್ಬೇಕು. ಆದ್ಮೇಲೆ ನಿಮ್ಮ ಮನೆಯಲ್ಲಿ ಕತ್ತಲೆಯಲ್ಲಿ ಬಲ್ಬು ಬೆಳಕನ್ನ ಕೊಡತ್ತೋ ಕೊಡಲ್ವೋ?
ಕೊಡುತ್ತೋ ಕೊಡಲ್ವೋ? ಕೊಡುತ್ತೆ. ಕೊಡತ್ತೆ. ಯಾವ ರೀತಿ ಕೊಡುತ್ತೆ? ವಿದ್ಯುತ್ನ ಕರೆಂಟಿನ ಕರೆಂಟಿನ ಮೂಲಕ, ಕಿರಣಗಳ ಮೂಲಕ. ಯಾವ ರೀತಿ? ಕಿರಣಗಳ ಮೂಲಕ. ಹೌದಾ? ಓಕೆ. ಸೂರ್ಯನು ಕೂಡ ಬೆಳಕು ಹೆಂಗ್ ಕೊಡ್ತಾನೆ? ಕಿರಣಗಳ ಮೂಲಕ. ಕಿರಣಗಳ ಮೂಲಕ. ಹಾಗಿದ್ರೆ ಯಾವುದು ಸೂರ್ಯ ಮತ್ತು ಬಲ್ಬ್ ಹೇಳತ್ತಾ ನಾನು ಕಿರಣ ಕೊಡ್ತಾ ಇದ್ದೇನೆ ಇವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳತ್ತಾ, ಅಥವಾ ಕಿರಣ ನೋಡತ್ತೋ? ಇಲ್ಲ, ಮತ್ತೆ ಅದ್ರ ಕೆಲಸ ಅದು ಮಾಡುತ್ತೆ. ತನ್ನ ಸ್ವರೂಪದಲ್ಲಿ ಅವ್ರು ಇರ್ತಾರೆ ಅಷ್ಟೇನೆ. ಬಲ್ಬ್ ಕರೆಂಟ್ ಜೊತೆ ಕನೆಕ್ಟ್ ಆಗಿದೆ ಅಷ್ಟೇ. ಆ ಕರೆಂಟಿನ ಎಫೆಕ್ಟ್ ಬಲ್ಬಿನ ಮೂಲಕ ಏನಾಗುತ್ತೆ, ಬೆಳಕಿನ ರೂಪದಲ್ಲಿ ಪರಿವರ್ತನೆ ಆಗಿ ಏನಾಗಿದೆ, ಕತ್ತಲೆಯನ್ನ ಏನ್ ಮಾಡಿದೆ, ದೂರ ಮಾಡಿದೆ. ಹಾಗಿದೆ ಬಲ್ಬ್ ಏನು? ಸಾಧನ. ಸಾಧನ. ಅದೇನು ಮಾಡಿದೆ, ಆ ಕರೆಂಟ್ ಜೊತೆ ಕನೆಕ್ಟ್ ಆಗಿದೆ ಅಷ್ಟೇ. ಜೋಡಣೆ, ಯೋಗ. ಹಾಗೆ ಬಾಬಾ ಹೇಳಿದ ನಮ್ಗೆ ಇಷ್ಟೇ, ಅಪನೇ ಕೋ ಆತ್ಮ ಸಮಜ್ ಮುಜ್ ಬಾಪ್ಕೋ ಯಾದ್ ಕರೋ. ನಿನ್ನ ಆತ್ಮ ಅಂತ ತಿಳ್ಕೊಂಡು ನಿನ್ನ ಮನಸ್ಸು ನನ್ನಲ್ಲಿ ಇಡು, ನಿನ್ನ ಕೆಲಸ ಮುಗೀತದು ಅಷ್ಟೇ. ಮುಂದಿನ ಕಿರಣ ನೋಡು, ಬಣ್ಣ ನೋಡು, ಡೂಮ್ ನೋಡು, ಮೂರು ಲೋಕ ನೋಡು, ವಿಶ್ವ ನೋಡು, ಆತ್ಮ ನೋಡು, ಪ್ರಕೃತಿ ನೋಡು, ಪೇಷಂಟ್ ನೋಡು, ಹಾಸ್ಪಿಟಲ್ ನೋಡು, ಇದೆಲ್ಲ ನಿನ್ನ ಕೆಲಸ ಇಲ್ಲ. ಅದನ್ನೆಲ್ಲ ನೀನು ನೋಡ್ತಾ ಇದ್ರೆ ಅದನ್ನ ನೋಡೋದ ಕಡೆ ಗಮನ ಹೋಗುತ್ತೆ ಹೊರತು ಇಲ್ಲಿ ಶಕ್ತಿ ಪ್ರವಾಹದ ಕಡೆಗೆ, ಅನುಭವದ ಕಡೆಗೆ ನಮ್ಮ ಗಮನ ಇರೋದಿಲ್ಲ. ಹೋಗೋದಿಲ್ಲ. ಅದಕ್ಕಾಗಿ ಸಮಯದ ಅನುಸಾರದಲ್ಲಿ ವಿಶ್ವದಲ್ಲಿ ತೀವ್ರ ತರದಲ್ಲಿ ವಿಶ್ವ ಪರಿವರ್ತನೆ ಆಗ್ಬೇಕು, ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು ಅಂತಂದ್ರೆ ಈಗ ನಿಮ್ಮ ಕೆಲಸ ಏನು? ಜ್ಞಾನ ಕೊಡೋದಾ? ಏನು? ಪರಮಾತ್ಮನ ಶಕ್ತಿ. ಸಕಾಶ. ಪರಮಾತ್ಮ ಅದಕ್ಕೆ ಎಲ್ಲಿ ಕೂತ್ಕೊಳ್ಬೇಕಂತೆ? ಬೇಡಲ್ಲಿ. ಬೇರಿನಲ್ಲಿ ಕೂತ್ಕೊಂಡು, ಬೀಜದ ಪಕ್ಕದಲ್ಲಿ ಕೂತ್ಕೊಂಡು, ಆ ಬೀಜದ ಒಳಗಡೆನೆ ಕೂತ್ಕೊಂಡು ಆ ಶಕ್ತಿಯನ್ನ ತೆಗೆದುಕೊಂಡು ಪೂರ್ತಿ ಏನ್ ಮಾಡ್ಬೇಕು, ಪರಕ್ಷಕರಿಗೆ ಕೊಡಬೇಕಾಗ್ತದೆ. ಅದನ್ನೇನ್ ಮಾಡಿ ಇವಾಗ ಪ್ರಾಕ್ಟೀಸ್ ಅನ್ನ ಮಾಡಿ. ಪೂರ್ವಜ ಆತ್ಮಯೇ ಅಪ್ನೇಕೋ ಸಮಸ್ತಿ ಹೋನ. ನಿಮ್ಗೆ ನೀವು ಪೂರ್ವಜ ಆತ್ಮರು ಅಂತ ಏನ್ ಮಾಡ್ತೀರಿ, ತಿಳ್ಕೊಳ್ತೀರಲ್ವಾ? ಆತ್ಮೀಯರೇ, ಈಗ ನಿಮ್ಗೊಂದು ಪ್ರಶ್ನೆ. ವರ್ತಮಾನ ಸಮಯದಲ್ಲಿ ಯಂಗ್ ಜನರೇಷನ್ ತಮ್ಮ ತಂದೆ ಮತ್ತು ತಾತನಿಂದ ಸಲಹೆ ಸೂಚನೆ ತಗೊಳ್ಳಿಕ್ಕೆ ಇಷ್ಟಪಡ್ತಾರೋ, ದುಡ್ಡು ಆಸ್ತಿ ಪಡ್ಕೊಳ್ಳಿಕ್ ಮಾತ್ರ ಇಷ್ಟಪಡ್ತಾರೋ? ದುಡ್ಡು ಆಸ್ತಿ ಆ ದುಡ್ಡು ಆಸ್ತಿ ಮಾತ್ರ ಬೇಕು. ಆಸ್ತಿ ಮಾತ್ರ ಬೇಕು. ಸಲಹೆ ಸೂಚನೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಮತ್ತೆ ಬೇಕಾದಷ್ಟು ಜ್ಞಾನ ಇದೆ, ನಮ್ಗೆ ಗೂಗಲ್ ಅಲ್ಲಿ ಸಿಗ್ತದೆ, ಯೂಟ್ಯೂಬ್ ನಲ್ಲಿ ಸಿಗ್ತದೆ, ಜನರ ಹತ್ರ ಸಿಗ್ತದೆ, ಪುಸ್ತಕದಲ್ಲಿ ಸಿಗ್ತದೆ. ನಮ್ಗೆ ಏನು ಕೊಡಿ? ಹಣ. ಆಸ್ತಿ ದುಡ್ಡು. ಕೇಳಿದಷ್ಟು ದುಡ್ಡು ಕೊಡಿ ಅಷ್ಟೇ. ನಾವೇನ್ ಮಾಡ್ತೀವಿ, ಖರ್ಚು ಮಾಡ್ತೀವಿ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ಹತ್ರ ಬೇಕಾದಷ್ಟು ಇದೆಯಲ್ಲ, ಆ ಪರಮಾತ್ಮನ ಶಕ್ತಿ ಏನೇನ್ ಮಾಡ್ತಾ ಹೋಗಿ, ಕೊಡ್ತಾ ಹೋಗಿ. ಯಾಕಂದ್ರೆ ನಿಮ್ದಲ್ವಲ್ಲ. ಓಕೆ, ಎಷ್ಟು ಕೊಡ್ತಿರೋ ಅಷ್ಟೆಲ್ಲ ಖಾಲಿ ಆಗತ್ತಲ್ವಾ? ಇಲ್ಲ. ಏನಾಗ್ತದೆ? ವೃದ್ಧಿ ಆಗ್ತದೆ. ಜಾಸ್ತಿ ಆಗತ್ತೆ ತಾನೆ? ಹೌದು. ಸರಿ. ಪರಮಾತ್ಮನ ಶಕ್ತಿಯನ್ನ ಅವರು ಉಪಯೋಗ ಮಾಡಿಕೊಂಡಾಗ ಅವರಿಗೆ ಅದರಿಂದ ಕಲ್ಯಾಣ ಆಗತ್ತೋ ಅಕಲ್ಯಾಣ ಆಗತ್ತೋ? ಕಲ್ಯಾಣ. ಅಲ್ವಾ? ಓಕೆ, ಕಿಡ್ನಿ ಪೇಷಂಟ್ ಅನ್ನ ಬಿಟ್ರೆ ನೀರು ಕುಡಿದ್ರೆ ಬೇರೆಯವ್ರು ಯಾರಿಗೂ ತೊಂದರೆ ಆಗೋದಿಲ್ವಲ್ಲ? ತೊಂದರೆ ಆಗತ್ತಾ? ಇಲ್ಲ. ಹಾ, ಅದನ್ನ ಟೀ ಕಾಫಿ ಜಾಸ್ತಿ ಕುಡಿದ್ರೆ, ಕೋಕೋ ಕೋಲಾ ಜಾಸ್ತಿ ಕುಡಿದ್ರೆ ಅಲ್ವಾ? ಶುದ್ಧವಾದಂತ ಪ್ರಾಕೃತಿಕವಾಗಿ ಸಿಗುವಂತ ನೀರು ಶರೀರಕ್ಕೆ ಹೊರಗಡೆಯಿಂದ ಒಳಗಡೆ ಎಷ್ಟೇ ಕೊಟ್ಟು ಕೂಡ ಅಲ್ಲಿ ಸ್ವಚ್ಛತೆ ಆಗತ್ತೆ ಹೊರತು ಅದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ. ಅದು ಪ್ರಪಂಚದಲ್ಲಿರುವಂತ ಇವತ್ತು ಹೇಳ್ತಿದ್ದಾರೆ, ಹಾಲು ಕುಡಿದ್ರು ಕೂಡ ಆರೋಗ್ಯ ಹಾಳಾಗತ್ತೆ. ಯಾಕಂತಂದ್ರೆ ಇವತ್ತಿನ ಹಸುಗಳು ಪ್ಲಾಸ್ಟಿಕ್ ತಿಂತಾ ಇದ್ದಾವೆ ಅಲ್ವಾ? ಕೆಮಿಕಲ್ ಇರುವಂತ ಆಹಾರವನ್ನು ತಿಂತಾ ಇದ್ದಾವೆ. ಅದರ ಎಫೆಕ್ಟ್ ಹಾಲಿನ ಮೂಲಕ ಏನಾಗತ್ತೆ, ಮನುಷ್ಯರ ಮೇಲೂ ಅದೇ ಪರಿಣಾಮ ಬೀಳತ್ತೆ. ಮತ್ತೆ ಹಸು ಹಾಲು ಕೊಡ್ಲಿಕ್ಕೆ ರೆಡಿ ಇರುವುದಿಲ್ಲ. ನಾವೇನ್ ಮಾಡ್ತೀವಿ, ಅದನ್ನ ಕಷ್ಟಪಟ್ಬಿಟ್ಟು ಏನ್ ಮಾಡ್ತೀವಿ, ಅದನ್ನ ತೆಗಿತೀವಿ. ಅವಾಗ ಅದಕ್ಕೊಂದು ಹಿಂಸೆ ಆಗ್ತಾ ಇರ್ತದೆ. ಆ ಕರುಗೂ ಕೂಡ ಕೊಡೋದಿಲ್ಲ. ಕರು ಹಾಲು ಬೇಕು 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 ಅಂತ ಬಬ್ಬೆ ಹೊಡಿತಾ ಇರ್ತದೆ. ನಾವು ಅದನ್ನ ಗಟ್ಟಿಯಾಗಿ ಕಟ್ಟಾಗ್ಬಿಟ್ಟು ಏನ್ ಮಾಡ್ತೀವಿ, ಹಾಲು ತಗೊಂಡ್ ಬರ್ತೀವಿ. ಆ ಹಾಲು ಮಾರೋನು ಕೂಡ ಏನ್ ಮಾಡಿರ್ತಾನೆ, ಅದಕ್ಕೆ ಒಳ್ಳೆ ಡಿಗ್ರಿ ಬರ್ಲಿ ಅಂತ ಯೂರಿಯಾ ಮಿಕ್ಸ್ ಮಾಡಿರ್ತಾನೆ. ಅವನ ಲಾಭದ ಉದ್ದೇಶ ಇರ್ತದೆ. ಅಂತ ಆಹಾರವನ್ನು ಸ್ವೀಕಾರ ಮಾಡಿದಾಗ ಆರೋಗ್ಯ ಏನಾಗತ್ತೆ, ಹಾಳಾಗುತ್ತೆ. ಅದೆಲ್ಲದರ ಪರಿಣಾಮ ಶರೀರದ ಮೇಲೆ, ಮನಸ್ಸಿನ ಮೇಲೆ, ಆತ್ಮನ ಮೇಲೆ, ನಿಮ್ಮ ಜೀವನದ ಮೇಲೆ ಆಗತ್ತೆ. ಅದಕ್ಕಾಗಿ ಈಗ ಬಾಬಾ ಹೇಳ್ತಾರೆ, ಮಕ್ಕಳ ಈ ಎಲ್ಲ ದುಃಖದಿಂದ ನಿಮ್ಮ ಸಹೋದರ ಆತ್ಮರ ಹೊರಗಡೆ ಬರಬೇಕು ಅಂತಂದ್ರೆ ಈ ಪ್ರಪಂಚ ಪಾವನ ಪವಿತ್ರ ಆಗ್ಬೇಕು. ಸರಿ, ನೀವು ಹೇಳೋ ಜ್ಞಾನದಿಂದ ಪ್ರಪಂಚ ಪಾವನ ಆಗತ್ತಾ?
ಆಗ ಇಲ್ಲ. ಟೋಲಿ ಕೊಡೋದ್ರಿಂದ ಮತ್ತೆ ಯಾವ್ದ್ರಿಂದ ಆಗ್ಬೇಕು? ಭಗವಂತನ ಪರಮಾತ್ಮ ಶಕ್ತಿಯಿಂದ ಶಕ್ತಿಗಳು ನಿಮ್ಮ ಮೂಲಕ ಪ್ರವಾಹ ಆಗ್ಬೇಕು. ಆಗ್ಬೇಕು. ಅದು ಸರ್ವ ಆತ್ಮರಿಗೆ ಹೋಗ್ಬೇಕೇ ಹೊರತು ಕೆಲವೊಂದು ಆತ್ಮ, ಕೆಲವೊಂದು ಉದ್ದೇಶ, ಕೆಲವೊಂದು ಕಾರಣಕ್ಕೋಸ್ಕರ ಮಾತ್ರ ನೀವು ಏನಾಗಿರಬಾರ್ದು, ಮೀಸಲಾಗಿರಬಾರ್ದು. ಮಜಾ ಏನು ಗೊತ್ತಾ? ಎಲ್ಲ ಮುರ್ಲಿ ಕೇಳ್ತೀವಿ, ಮತ್ತೆ ಯೋಗ ಮಾಡ್ಬೇಕಾದ್ರೆ ಮಾತ್ರ ನಮ್ದು ಅದೇ ಹೊಳೆ ಫಾರ್ಮುಲಾ ತಗೊಂಡು ಕುತ್ಕೊಂಡ್ಬಿಡ್ತೀವಿ. ಯಾವ ಫಾರ್ಮುಲಾ? ಬಾಬಾ ಬಿಲ್ಡಿಂಗ್ ಕಟ್ಕೊಡು, ಬಾಬಾ ನಮ್ಮ ಮನೆಯವ್ರನ್ನ ಜ್ಞಾನಕ್ಕೆ ಕರ್ಕೊಂಡು ಬಾ, ಬಾಬಾ ನನ್ನ ತಲೆ ನಾವು ಕಡಿಮೆ ಮಾಡು, ನನಗೆ ಕಾರ್ ಬೇಕು, ನನ್ನ ಮಗು ಇಂಜಿನಿಯರಿಂಗ್ ಸೀಟ್ ಬೇಕು, ಏನು ಬೇಕಾದ್ರೂ ಬೊಬ್ಬೆ ಹೊಡಿರಿ, ನಾ ಮಾಡೋದು ಹಿಂಗೆ. ಆದ್ಮೇಲೆ ನೀವು ಹಂಗೇ ಮಾಡ್ತಾ ಇದ್ರೆ ಅಲ್ಲಿಗೆ ಇಡ್ತೀರಾ ಹೊರತು ಮುಂದಕ್ಕೆ ಹೋಗೋದು. ಹೋಗುವುದಿಲ್ಲ. ಮುಂದಿನ ಹಂತಕ್ಕೆ ಬೇಹದ್ದಿನ ಸುಖದಲ್ಲಿ, ಆನಂದದಲ್ಲಿ, ಆ ಸಾಗರನಲ್ಲಿ ಅನಂತ ಪದಮಾಪದಂ ಅಂತ ಏನಿಲ್ಲ ಬಾಬಾ ಹೇಳ್ತಾರೆ, ಆ ಲೇವಲ್ಲಿನ ಆಶೀರ್ವಾದದ, ಸುಖದ, ಕರ್ಮದ, ಮಹಾನತೆಯ ಸಂಗಮ ಯುಗದ ಸುಖವನ್ನು ನಾವು ಅನುಭವ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಮಯದ ಅನುಸಾರದಲ್ಲಿ ಈ ರೀತಿ ಸೇವೆ ಮಾಡಿಬಿಟ್ಟು ನಿಮ್ಮ ಲೆಕ್ಕಾಚಾರ ಚುಕ್ತ ಮಾಡ್ಕೊಂಡಿಲ್ಲ ಅಂದ್ರೆ, ನಿಮ್ಮ ಅಕೌಂಟಲ್ಲಿ ಜಮಾ ಮಾಡ್ಕೊಂಡಿಲ್ಲ ಅಂತಂದ್ರೆ, ಸಂಪಾದನೆ ಮಾಡ್ಕೊಂಡಿಲ್ಲ ಅಂತಂದ್ರೆ, ಮುಂದಿನ ದಿನದಲ್ಲಿ ಬರುವಂತ ಖರ್ಚುಗಳನ್ನ ನಿಮ್ಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ. ಅವಾಗ ಜೋರಾಗಿ ಬೊಬ್ಬೆ ಹೊಡಿತೀರಾ, ಶರೀರನೂ ಸಪೋರ್ಟ್ ಕೊಡೋದಿಲ್ಲ, ಕಾಯಿಲೆ ಇರ್ತದೆ, ವಾತಾವರಣ, ವಾಯುಮಂಡಲ, ಬಾಂಬ್ಗಳು, ಆಮೇಲೆ ಗೌರ್ಮೆಂಟು, ಸಂಬಂಧಿಕರು, ಪರಿಚಯದವರು, ನೆಂಟರು, ಎಲ್ಲಾ ಕಡೆಯಿಂದ ಏನಾಗ್ತದೆ, ಟೆಸ್ಟಿಂಗ್ ಪೇಪರ್ಗಳು ಬರ್ತಾನೆ ಇರ್ತವೆ. ಎಲ್ಲ ಮೊನ್ನೆ ಏನಾಯ್ತು ಗೊತ್ತಾ ಆದ್ಮೇಲೆ, ಮೊನ್ನೆ ಅಂತ ಮೊನ್ನೆನೇ ಅಲ್ಲ, ಕೊರೋನಾ ಬಂದಾಗ ಏನಾಯ್ತು, ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ನಮ್ಮಲ್ಲಿ ಕೆಲವೊಂದು ಬಾಬನ ಮಕ್ಕಳು ಏನ್ ಮಾಡ್ತಾರೆ ಅಂತ, ಜ್ಞಾನ ಹೇಳಿ 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 ಸೇವೆ ಮಾಡ್ಬಿಟ್ಟು ಪ್ರಾಕ್ಟೀಸ್ ಆಗಿರುತ್ತಾ, ಜ್ಞಾನ ಹೇಳಲಿಕ್ಕೆ ಆಗ್ತಿಲ್ಲ ಅವರಿಗೆಲ್ಲ ಏನಾಯ್ತು, ತಲೆ ಒಂದೈತಿ ಹಿಡಿದಾಕದಂಗ, ಏನ್ ಮಾಡೋದು ಏನ್ ಮಾಡೋದು ಒಂದೈತಿ ಕಟ್ಟಾಕದಂಗ ಆಗ್ತದೆ ಅಲ್ವಾ? ಹಾಗೆ ನೋಡಿ, ಇವತ್ತಿನ ದಿನದಲ್ಲಿ ಜನ ಮೊಬೈಲ್ ಯೂಸ್ ಮಾಡಿ 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 ನಾಳೆ ಇಂಟರ್ನೆಟ್ ಇಲ್ಲ, ಸಿಗ್ನಲ್ ಸಿಗ್ಲಿಲ್ಲ ಅಂತಂದ್ರೆ ಏನಾಗ್ತದೆ? 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 ಅಂದ್ರೆ ಜನರೆಲ್ಲ ಹುಚ್ಚರಾಗ್ತಾರೆ. ಏನಾಗ್ತಾರೆ? ಹುಚ್ಚರಾದಂಗಾಗ್ತಾರೆ. ಯಾಕೆ? ಮೊಬೈಲ್ ನಿಂದ ಸಾಧನೆಯಿಂದ ಪಡ್ಕೊಂಡಿರ್ತಾರೆ. ದಿನಕ್ಕೊಂದು 10 ಸಿಗರೇಟ್ ಸೇದೋನು ಸಿಗರೇಟೇ ಸಿಗ್ಲಿಲ್ಲ ಅಂದ್ರೆ ಅವನ ಕತೆ ಏನಾಗ್ತದೆ ಹೇಳಿ ನೋಡೋಣ. ಒಂದು 20 ಟೀ ಕುಡಿಯುವಂಥವನು, ಅಥವಾ ಬೆಂಗಳೂರು ಜನರಿಗೆ ಮುದ್ದೆ ತಿನ್ನೋರಿಗೆ ಮುದ್ದೆನೇ ಸಿಕ್ಕಿಲ್ಲ ಅಂತಂದ್ರೆ ಏನಾಗ್ತದೆ? ಎಷ್ಟು ಮೃಷ್ಟಾನ್ನ ಭೋಜನ ಅದು ಕೊಡಿಯವರಿಗೆ ಅದು ಇಷ್ಟ ಆಗೋದಿಲ್ಲ, ಅವ್ರಿಗೇನ್ ಬೇಕು? ಮತ್ತೆ ಮುದ್ದೆನೇ ಬೇಕು. ಹಾಗೆ ಉತ್ತರ ಕರ್ನಾಟಕದವ್ರಿಗೇನ್ ಬೇಕು? ರೊಟ್ಟಿ. ಜೋಳದ ರೊಟ್ಟಿನೇ ಬೇಕು ಅವರಿಗೆ. ಬೇರೆ ಏನಾದ್ರು ಕೊಡಿ ಅವ್ರಿಗೇನಾಗೋದಿಲ್ಲ, ಸೆಟ್ ಆಗೋದಿಲ್ಲ. ಹಾಗೆ ಇವತ್ತು ನಾವು ಆದ್ಮೇಲೆ ಈ ಸೇವೆಯಲ್ಲೂ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಕೆಲವೊಬ್ಬರು ಸ್ಥೂಲ ಸೇವೆ, ಕೆಲವೊಬ್ಬರು ಧನ ಸೇವೆ, ಕೆಲವೊಬ್ಬರು ವಾಚಾ ಸೇವೆ. ಬಾಬಾ ಹೇಳೋದು ಅದನ್ನು ಮಾಡಬೇಡಿ ಅಂತ ಹೇಳಿಲ್ಲ, ಆದರೆ ಅದರ ಅವಕಾಶ ಇಲ್ದಿದ್ದಾಗಲೂ ಕೂಡ ನೀವು ಮನಸಾ ಸೇವೆ ಮಾಡಲಿಕ್ಕೆ ರೆಡಿ ಇರಬೇಕು. ನನಗೆ ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತ ಅಲ್ಲಿ ಕಂಪ್ಲೇಂಟ್ ಇರಕೂಡದು. ಯಾವ ಸಮಯದಲ್ಲಿ ಯಾವ ಸೇವೆ ಸಿಕ್ಕಿದ್ಯೋ ಅದಕ್ಕೆ ನಾವು ರೆಡಿ ಇರಬೇಕು. ಆದರೆ ಲೌಕಿಕ ಇಲ್ಲಿ ಅಲೌಕಿಕ ಇಲ್ಲಿ ಏನೇ ಮಾಡಬೇಕಾದ್ರೂ ನಿಮ್ಮ ಮನಸ್ಸು ಬಾಬನ ಜೊತೆಗೆ ಜೋಡಣೆ ಆಗಿರ್ಬೇಕು, ಅದೇ ಇಂಪಾರ್ಟೆಂಟ್. ಆವಾಗ ನಿಮ್ಗೆ ಸೇವೆ ಆಫರ್ ಸಿಕ್ಕಿಲ್ಲ ಅಂತ ನೀವೇನ್ ಮಾಡೋದಿಲ್ಲ, ಕಂಪ್ಲೇಂಟ್ ಮಾಡೋದಿಲ್ಲ. ಇನ್ನೊಂದೇನು ಗೊತ್ತಾ, ಮನಸಾ ಸೇವೆಯಲ್ಲಿ ಸೂಕ್ಷ್ಮವಾಗಿ ನಡೀತಾ ಇರ್ತದೆ, ಎದುರುಗಡೆ ಕಾಮೆಂಟ್ಸೇ ಮಾಡೋದಿಲ್ಲ. ಯಾಕೆ ಹೇಳಿ? ಏನಾಗ್ತಿದೆ ಅಂತ ಅವ್ರಿಗೇನು ಗೊತ್ತೇ ಆಗೋದಿಲ್ಲ, ನಿಮ್ಗೆ ಗೊತ್ತು, ಬಾಬನಿಗೆ ಗೊತ್ತು ಅಷ್ಟೇನೆ. ನೀವು ಜ್ಞಾನ ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ, ಅಡುಗೆ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳ್ತಾರೆ ಅಲ್ಲೋ, ಉಪ್ಪು ಜಾಸ್ತಿ ಆಯ್ತು, ಖಾರ ಕಡಿಮೆ ಆಯ್ತು, ಏನೇನೋ ಕಂಪ್ಲೇಂಟ್ ಮಾಡ್ತಾರೆ, ತಳ ಹಿಡಿದಾಯ್ತು, ಲೇಟ್ ಆಗಿ ಕೊಟ್ಟಿದ್ರು, ಏನೇನೋ ಮಾಡ್ತಾರೆ. ಅದ್ರ ಮನಸಾ ಸೇವೆಯಲ್ಲಿ ನಿಮ್ಮ ಮೂಲಕ ಅವರಿಗೆ ಶಕ್ತಿ ಸಿಗ್ತಾ ಇದೆ ಅಂತ ನಿಮ್ಗೆ ಏನಾಗೋದಿಲ್ಲ, ಗೊತ್ತೇ ಆಗೋದಿಲ್ಲ ಅಲ್ವಾ? ಅದಕ್ಕಾಗಿ ಆದಷ್ಟು ಇನ್ನು ಮೇಲೆ ನೀವು ಯಾವ್ದು ಕಡೆದು ಹೋಗ್ಬೇಕು, ಮನಸಾ ಸೇವೆ ಕಡೆಗೆ, ತಪಸ್ಸಿನ ಕಡೆಗೆ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. ಅದೇ ಈ ರೀತಿ ಸೇವೆಯನ್ನ ಸರ್ವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೂಜ್ಯ ಆತ್ಮಾओं का निवास कहाँ है? ಹೇಳ್ತಾರೆ, ಪೂಜ್ಯ ಆತ್ಮರು ಎಲ್ಲಿ ವಾಸ ಮಾಡ್ತಾರಂತೆ? ಬೇರಲ್ಲಿ ಹಾ, ಕಲ್ಪವೃಕ್ಷ ಇದೆಯಲ್ಲ, ಕಲ್ಪವೃಕ್ಷದಲ್ಲಿ ಎಲ್ಲಿ ವಾಸ ಮಾಡ್ತಾರಂತೆ ಅವರು? ಬೇರಲ್ಲಿ ಯಾಕೋ? ಇಡೀ ವೃಕ್ಷಕ್ಕೆಲ್ಲ ಹ್ಮ್
ಆದ್ಮೇಲೆ ವೃಕ್ಷದ ಕಾಂಡ ಕಾಣತ್ತೋ ಕಾಣಲ್ವೋ? ಕಾಣುವುದಿಲ್ಲ. ಆ ವೃಕ್ಷದ ಕಾಂಡ ಕಾಣೋದಿಲ್ವಾ? ಒಳಗಡೆ ಆ ಏನ್ ಸತ್ರಾಜಣ್ಣ? ಒಳಗಡೆ ಒಳಗಡೆ ಇದೆ ತನ ಕಾಣು. ಏನ್ ಕಾಂಡ ಒಳಗಡೆ ಇರ್ತದ, ಬೇರೆ ಒಳಗಡೆ ಇರ್ತದ? ಕಾಂಡ ಗ್ಯಾಸ್ ಅಂತ ಸಿಪ್ಪೆ. ಆ ಸಿಪ್ಪೆ, ಅದೇ ಸಿಪ್ಪೆ ಎಲ್ಲ ಸೇರಿಬಿಟ್ಟೆ ಕಾಂಡ ಅಂತ ಹೇಳೋದು. ಸಿಪ್ಪೆ ಅಂತ ಹೇಳಿಲ್ಲ ನಾನು, ಕಾಂಡ ಅಂತ ಹೇಳಿದೆ. ಕಾಂಡ ಅಂತ ಭೂಮಿಯಿಂದ ಮೇಲೆ ಬರೋದಕ್ಕೆ ಕಾಂಡ ಅಂತ ಇರ್ತಲ್ವಾ? ಸತ್ಯುಗದು. ಓಕೆ. ಆಮೇಲೆ ತ್ರೇತಾಯುಗ. ಕಾಂಡ ವೃಕ್ಷ ಕಣ್ಣಿಗೆ ಕಾಣುತ್ತೋ ಕಾಣಲ್ವೋ? ಕಾಣು. ರೆಂಬೆ ಕೊಂಬೆಗಳು ಕಾಣ್ತಾವೋ ಕಾಣಲ್ವೋ? ಎಲೆಗಳು ಕಾಣ್ತಾವೋ ಕಾಣಲ್ವೋ? ಕಾಣಿಸ್ತದೆ. ಕಾಣಿಸುತ್ತೆ. ಯಾವ್ದು ಕಾಣೋದಿಲ್ಲ? ಬೇರೆ ಬೇರೆ ಇಲ್ಲ ಅಂದ್ಮೇಲೆ ವೃಕ್ಷದಲ್ಲಿ ಲತ್ತ. ಇಲ್ಲ. ವೃಕ್ಷಕ್ಕೆ ಆಧಾರ ಯಾವುದು? ಬೇರು. ಬೇರೆ ಹಾಗಿದ್ರೆ ಇವಾಗ ಬಾಬಾ ಏನ್ ಹೇಳ್ತಿದ್ದ ನಮ್ಗೆ ಈ ಮುರಳಿ ಮೂಲಕ? ಮಕ್ಕಳು, ಇಲ್ಲಿವರೆಗೆ ನೀವು ಎಲೆ ಆಗಿದ್ರಿ, ರೆಂಬೆ ಕೊಂಬೆಗಳಾಗಿದ್ರಿ, ಕಾಂಡವಾಗಿದ್ರಿ. ಅಂದ್ರೆ ಇಲ್ಲಿವರೆಗೆ ನೀವು ಕಲಿಯುಗ, ಆಮೇಲೆ ದ್ವಾಪರಯುಗ, ತ್ರೇತಾಯುಗ, ಸತ್ಯುಗಕ್ಕೆ ಸಂಬಂಧಪಟ್ಟಂತ ಸೇವೆಯನ್ನ ಮಾಡಿದ್ರಿ. ಓಕೆ. ಆ ಸೇವೆಯನ್ನ ಮಾಡಬೇಕಾದ್ರೆ ನೀವು ಕಾಣ್ತೀರಾ, ಸೇವೆ ತಗೊಂಡವರು ಕೂಡ ಕಾಣ್ತಾರೆ, ಸರಿನಾ? ಆದ್ರೆ ಬೇರಿದ್ದಾಗ ಅಲ್ಲಿ ಗುಪ್ತ ಏನಿರ್ತದಲ್ಲಿ? ಗುಪ್ತ. ಅವಾಗ ನೀವೇನು ಸೇವೆ ಮಾಡ್ತಿರೋ ಪ್ರಪಂಚದಲ್ಲಿ ಎಲ್ಲೂ ಕೂಡ ನೀವು ಕಾಣೋದಿಲ್ಲ, ನಿಮ್ಮ ಪ್ರತ್ಯಕ್ಷತೆ ಆಗೋದಿಲ್ಲ. ಈಗ ಹೇಳಿ, ನೀವು ಕಾಂಡ ಆಗ್ತಿರೋ, ರೆಂಬೆ ಕೊಂಬೆ ಆಗ್ತಿರೋ, ಎಲೆ ಆಗ್ತಿರೋ? ಬೇರು. ಬೇರೆ ಆಗ್ಬೇಕು ಅಲ್ವಾ? ನೀವು ಸೇವೆ ಮಾಡಿದ್ ಯಾರಿಗೂ ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ, ಸೂಕ್ಷ್ಮವಾಗಿರುತ್ತೆ. ಆದ್ರೆ ನಿಮ್ಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಅಲ್ವಾ? ಬೇರೆ ಕಾಣೋದಿಲ್ಲ, ಆದ್ರೆ ಆ ಬೇರಿನ ಪ್ರಭಾವ ಕಾಂಡದ ರೂಪದಲ್ಲಿ ಜನರಿಗೆ ಕಾಣ್ತಾ ಇರ್ತದೆ, ಎಲೆಗಳ ರೂಪದಲ್ಲಿ ಕಾಣ್ತಾ ಇರ್ತದೆ, ಹಣ್ಣುಗಳ ರೂಪದಲ್ಲಿ ಕಾಣ್ತಾ ಇರ್ತದೆ. ಆದ್ಮೇಲೆ ಹಾಗೆ ನೀವು ಮಾಡಿರುವಂತ ಸೇವೆ ಯಾರಿಗೂ ಗೊತ್ತಾಗೋದಿಲ್ಲ, ಆದ್ರೆ ಸೇವಾ ಕೇಂದ್ರಗಳಿಗೆ ಆತ್ಮಗಳು ಬರ್ತಾ ಇರ್ತಾರೆ. ಅವ್ರು ಖುಷಿ ತಿಳ್ಕೊಂಡ್ಬಿಡ್ತಾರೆ, ಅಯ್ಯೋ ನಾನು ಮಾಡಿರುವಂತ ಪುರುಷಾರ್ಥಕ್ಕೆ ಆತ್ಮಗಳು ಬಂದ್ಬಿಟ್ರು ಅಂತ ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಮುಖ್ಯವಾಗಿ ಅದರ ಹಿಂದ್ಗಡೆ ನಿಮ್ಮ ಸಹಯೋಗ ಇರ್ತದೆ, ನೀವು ಸೂಕ್ಷ್ಮವಾಗಿ ಇರ್ತೀರ. ಆ ಹೆಸರು ಕೀರ್ತಿನೂ ಕೂಡ ನಿಮ್ಗೆ ಆಸಕ್ತಿ ಇರೋದಿಲ್ಲ, ನಿಮ್ಗೆ ಸನ್ಮಾನ ಬೇಕು ಅಂತಾನೂ ಕೂಡ ನಿಮ್ಗೆ ಅನ್ಸೋದಿಲ್ಲ. ಆದಷ್ಟು ಬಾಬಾ ಏಕಾಂತವಾಗಿ, ಏಕಾಂಗಿಯಾಗಿರ್ಲಿ, ಏಕಾಗ್ರತೆಯಿಂದಿರೋಣ, ಗುಪ್ತವಾಗಿರೋಣ. ಅದೇ ನಿಮ್ಗೆ ಏನಾಗ್ತಾ ಹೋಗ್ತದೆ? ಖುಷಿ ಕೊಡ್ತಾ ಇರುತ್ತೆ. ಇಷ್ಟವಾಗ್ತಾ ಹೋಗ್ತದೆ. ಹೇಗೆ ಬಾಬಾ ಬ್ರಹ್ಮ ಬಾಬಾ ಎಲ್ಲೂ ಊರು ಸುತ್ತಿಲ್ಲ, ಸ್ಟೇಜಿಗೆ ಹೋಗಿಲ್ಲ, ಸನ್ಮಾನ ಮಾಡ್ಕೊಂಡಿಲ್ಲ, ಪೇಟ ಹಾಕೊಂಡಿಲ್ಲ. ಆದ್ರೆ ನಂಬರ್ ಒನ್ ಯಾರಾದ್ರು? ಬ್ರಹ್ಮ ಬಾಬಾ. ಎಲ್ಲಾ ವೆರೈಟಿ ಸೇವೆ ಮಾಡಿದ್ರು ತಾನೇ ಅವರು. ಹಾಗೆ ನಾವು ಕೂಡ ಏನ್ ಮಾಡ್ಬೇಕು? ಹೆಸರು, ಕೀರ್ತಿ, ಸನ್ಮಾನ, ಗೌರವ, ಗಾಯನ ಬೇಕೋ ಬೇಡವಾ? ಬೇಡ. ಖಂಡಿತವಾಗ್ಲೂ ತಗೊಳ್ಬಹುದು. ಎಲೆ ರೆಂಬೆ ಆಗ್ತೀರಾ ಅಷ್ಟೆ, ಬೇರಾಗೋದಿಲ್ಲ. ಏನಾಗೋದಿಲ್ಲ? ಬೇರಾಗಲ್ಲ. ಸರಿ. ಆ ಬೇರಿನಲ್ಲಿ, ಬೇರಿನ ಜೊತೆಗೆ ಶಿವ ಬಾಬಾ ಇರ್ತಾರಲ್ಲಿ. ಯಾರಿರ್ತಾರೆ? ಶಿವಬಾಬಾ ಇರ್ತಾರೆ. ಓಕೆ. ಹಾಗಿದ್ರೆ ಎಲೆ ಬೇರೆ ಹತ್ರ ಇರ್ತದೋ ದೂರ ಇರ್ತದೋ? ದೂರ. ಒಂದು ಮಧ್ಯ ದೂರ ಇರ್ತದಲ್ವಾ? ಹಾಗೆ ನೀವು ಶಿವಬಾಬನ ಹತ್ರ ಇರ್ಬೇಕು, ದೂರದಲ್ಲಿ ಇರ್ಬೇಕು? ಹತ್ರ ಇರ್ಬೇಕು. ಮನುಷ್ಯಾತ್ಮನ ಜೊತೆಗೆ ಇರ್ಬೇಕು, ಪರಮಾತ್ಮನ ಜೊತೆಗೆ ಇರ್ಬೇಕು? ಆತ್ಮನ್ ಜೊತೆಗೆ ಪರಮಾತ್ಮನ ಜೊತೆಲಿ ಇರ್ಬೇಕು, ಪರಮಾತ್ಮನ ಒಳಗಡೆಗೆ ಇರ್ಬೇಕು? ಪರಮಾತ್ಮನ ಒಳಗೆ. ಹಾಗಿದ್ರೆ ಬಾಬಾ ಹೇಳ್ತಾರೆ, ಪೂಜ್ಯ ಆತ್ಮಗಳೇ, ನಿಮ್ಮ ನಿವಾಸ ಎಲ್ಲಿ? ಒಳಗಡೆ, ಪರಮಾತ್ಮ ಒಳಗಡೆ. ಪರಮಾತ್ಮನ ಒಳಗಡೆಗೆ ಅಲ್ವಾ? ಅಂದ ಮೇಲೆ ನೀವು ಮಾಡುವಂತ ಸೇವೆನೂ ಗುಪ್ತ, ನಿಮ್ಗೆ ಸಿಗುವಂತ ಫಲನೂ ಗುಪ್ತ. ಅದ್ರ ನಿಮಗೆ ಮಾತ್ರ ಗೊತ್ತಾಗುತ್ತದೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅಪ್ಪನೇ ಜಾಡಕ್ಕೂ ಸಾಮ್ನೆ ಇಲ್ಲಾವು. ನಿಮ್ಮ ಆ ಒಂದು ಆತ್ಮಗಳ ವೃಕ್ಷವನ್ನ ಏನ್ ಮಾಡಿ ಕಣ್ಣೆದುರುಗಡೆಗೆ ತಂದ್ಕೊಳ್ಳಿ. ಉಸ್ಮೆ ದೇಖೋ ಆಪ್ಕಾ ಸ್ಥಾನ ಕಹಾ ಹೈ. ಆ ಕಲ್ಪ ವೃಕ್ಷದಲ್ಲಿ ನಿಮ್ಮ ಸ್ಥಾನ ಇಲ್ಲಿ. ಬೇರೆ. ಅಂದ್ರೆ ಆರಂಭದಲ್ಲಿ ನೀವೆಲ್ಲಿದ್ರಿ? ಬಾಬನ್ ಮಗು ಆಗೋ ಮೊದ್ಲು ಎಲ್ಲಿದ್ರಿ? ಎಲೆಯಲ್ಲಿ ಇದ್ವಿ. ಯಾವಾಗ ಜೋರ ಗಾಳಿ ಬಂದ್ಬಿಟ್ಟು ಎಲೆ ಉದುರು ಹೋಗುತ್ತೆ ಹೇಳುವಂತ ಭಯದಲ್ಲಿ ಇದ್ವಿ ಅಲ್ವಾ? ಅಯ್ಯೋ ಯಾವಾಗ ಸತ್ತೋಗ್ಬಿಡ್ತೀವಪ್ಪ, ಯಾವಾಗ ಯುದ್ಧ ಆಗ್ಬಿಡ್ತದೋ, ಯಾವಾಗ ಬಾಂಬ್ ಬಿದ್ಬಿಡ್ತದೋ, ಯಾವಾಗ ಕಾಯಿಲೆ ಬಂದ್ಬಿಡ್ತದೋ, ಯಾವಾಗಲೂ ಸಮಸ್ಯೆ ಬಂದ್ಬಿಡ್ತದೋ, ಸತ್ತೋಗ್ತೀವೋ, ಅಥವಾ ಎಷ್ಟು ಸಲ ಸಂಕಲ್ಪ ಮಾಡಿರ್ತೀವಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ, ಈ ಜೀವನನೇ ಬೇಡ ಅಂತ ಅನ್ಸಿರ್ತದೆ ಇಲ್ವೋ? ಆ ಸಂಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ
ಹ ಎಲೆಗಳು ಉದುರಿ ಬೀಳ್ತದೇನೋ ಅಂತ ಅನಿಸ್ತಾ ಇತ್ತು ಅಲ್ವಾ. ನಿಧಾನಕ್ಕೆ ಬಾಬನ್ ಮಗು ಆಗ್ತಾ ಆಗ್ತಾ ಏನ್ ಮಾಡಿದ್ವಿ, ಸ್ವಲ್ಪ ರೆಂಬೆ ಕೊಂಬೆಗಳಾದ್ವಿ, ಸ್ವಲ್ಪ ಗಟ್ಟಿ ಆಯ್ತು. ನೋಡಿ, ಜೋರ ಗಾಳಿ ಬಂದಾಗ ಹೆಚ್ಚಿಗೆ ಅಲ್ಲಾಡೋದು ಯಾವುದು? ಎಲೆ. ಎಲೆ. ಎಲೆಗಳು. ಎಲೆಗಳು ಆಮೇಲೆ ರೆಂಬೆ ಕೊಂಬೆಗಳು. ಆಮೇಲೆ ಕಾಂಡ ಬುಡ. ಅಲ್ವಾ. ಹಾ ಬೇರೆಲ್ಲಾಡತ್ತಾ? ಇಲ್ಲ. ಬೇರೆಲ್ಲಾಡ್ಬಿಟ್ಟು ಪೂರ್ತಿ ವೃಕ್ಷನೇ ಬಿದ್ದ್ಬಿಡ್ತು ಅಂತ ಲೆಕ್ಕ ಅಲ್ವಾ. ಬೇರೆ ಏನಾಗಿರ್ತದೆ? ಗಟ್ಟಿ ಗಟ್ಟಿಯಾಗಿ. ಗಟ್ಟಿಯಾಗಿರ್ತದೆ. ಮತ್ತು ತುಂಬಾ ದಿನದಿಂದ ಇರುವಂತ ವೃಕ್ಷ ಇದೆಯಲ್ಲ, ಅದರ ಬೇರುಗಳು ಆಳವಾಗಿ ಹೋಗಿರ್ತವೆ. ಅವಾಗ ಆ ವೃಕ್ಷ ಸ್ಟ್ರಾಂಗ್ ಆಗಿದ್ದಾಗ ಕಾಂಡನೂ ಅಲ್ಲಾಡಲ್ಲ, ಬೇರು ಕೂಡ ಏನಾಗೋದಿಲ್ಲ, ಅಲ್ಲಾಡೋದು. ಅದೇನೆ ಕೆಲವೊಂದು ವೃಕ್ಷಗಳು ಬೇಗ ಬೆಳೆದು ಬಿಡ್ತವೆ, ಆದ್ರೆ ಬೇಗ ಏನಾಗ್ಬಿಡ್ತವೆ, ಚಂಡಮಾರುತಕ್ಕೆ ಗಾಳಿಗೆ ಬಿದ್ದೋಗ್ಬಿಡ್ತವೆ. ಟೊಳ್ಳಿಡ್ತಾವು, ಕಟ್ಟಿರೋದಿಲ್ಲ ಅಲ್ವಾ. ಹೌದು. ನೀವ್ ಯಾವ ವೃಕ್ಷಗಳು, ಟೊಳ್ಳು ವೃಕ್ಷನ ಗಟ್ಟಿ ವೃಕ್ಷನ? ಗಟ್ಟಿ ವೃಕ್ಷ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾವು ಜ್ಞಾನ ಹೇಳ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬಿಟ್ಟು ಧೂಮ್ ಧಾಮ್ ಸೇವಾ ಕರ್ರೇವೋ. ಲಾಸ್ಟ್ ಬಾಬಾ ಹೇಳ್ದಲ್ಲ, ಜೋರಾಗಿ ಏನ್ ಮಾಡ್ತಿದ್ರಿ, ವಾಚಾ ಸೇವೆಯನ್ನ ಮಾಡ್ತೀವಿ. ಅದನ್ನು ಮಾಡಿ, ಅದರ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಅದಕ್ಕಿಂತ ಹೆಚ್ಚಿನ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಇವಾಗ, ತಪಸ್ಸನ್ನ ಮಾಡಬೇಕಾದಂತ ಸಕಾಶ ಕೊಡುವಂತಹ ಸೇವೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ಈಗ ಹೇಳಿ ಮಾಡಿ, ಎಲ್ಲಿ ಕೂತ್ಕೊಳ್ತೀರಾ? ಬೇರಲ್ಲಿ. ಗುಪ್ತವಾಗಿ ಕೂತ್ಕೊಳ್ತಿರೋ, ಹೆಸರು ಬೇಕು ಅಂತ ಕೂತ್ಕೊಳ್ತಿರೋ? जानते हो कि आप पूर्वज का स्थान जड़ में है. ಈ ಮನೆಯ ಯಜಮಾನ ಎಲ್ಲಿರ್ತಾರೆ? ಮನೆಯೊಳಗೆ ಇರ್ತಾರೆ. ಮನೆಯೊಳಗಡೆ ಇರ್ತಾರೆ ತಾನೆ. ಹಾಗೇನೆ ನಾವು ಕೂಡ ಎಲ್ಲಿರ್ಬೇಕು? ಅವ್ರ ಮನೆಯಲ್ಲಿರುವಂತ ಎಲ್ಲ ಜನರು ಬೇರೆ ಬೇರೆ ಕಡೆ ಕೆಲಸ ಕಾರ್ಯವನ್ನ ಮಾಡ್ತಿರ್ತಾರೆ. ಕೆಲವೊಬ್ರು ಹೊಲಕ್ಕೆ ಹೋಗಿರ್ತಾರೆ, ಕೆಲವೊಬ್ರು ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರೆ ಅಲ್ವಾ. ಅದು ಅವರಿಗೆ ಬೇಕಾಗಿರುವಂತ ಹಣಕಾಸಿನ ವ್ಯವಸ್ಥೆಯನ್ನ ಯಾರು ಮಾಡ್ತಿರ್ತಾರೆ? ಆ ಮನೆಯ ಯಜಮಾನ ಮಾಡ್ತಿರ್ತಾರೆ. ಅವ್ರು ಯಾವಾಗ ಇರ್ತಾರೆ ಅಲ್ವಾ. ತಮ್ಮ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯಂದಿರನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಕೆಲಸಕ್ಕೆ ಕಳಿಸ್ಕೊಡ್ತಾರೆ. ಯಜಮಾನ ಮಾತ್ರ ಏನ್ ಮಾಡಿರ್ತಾರೆ? ಮನೆಯಲ್ಲಿ ಇರ್ತಾರೆ. ಯಾರು ನೆಂಟಿಷ್ಟ ಬರ್ಬೋದು, ಪರಿಚಯದವರು ಬರ್ಬೋದು ಅಂತಲ್ವಾ. ಹಾಗೆ ನೀವೆಲ್ಲಿರ್ಬೇಕು ಇವಾಗ? ಎಲ್ಲಿರ್ಬೇಕು? ಮತ್ತೆ ಈಗ ಹೊಸ ಆತ್ಮಗಳು ಬರ್ತಾರಲ್ಲ ಬಾಬನ್ ಮನೆಗೆ, ಅವರಿಗೆ ಜ್ಞಾನ ಹೇಳಲಿಕ್ಕೆ ಇನ್ನೊಂದಕ್ಕೆ ಅವ್ರಿಗೆ ಕಳಿಸ್ಬೇಕೆ ಹೊರ್ತು ನೀವೆಲ್ಲಿ ಕೂತ್ಕೊಳ್ಬೇಕು? ಸಕಾಶ್. ಆ ಆತ್ಮಗಳಿಗೆ ಏನ್ ಮಾಡೋದು? ಯಾಕಂದ್ರೆ ಅವ್ರಿಗೆ ಜ್ಞಾನ ಹೇಳಿದ್ರೆ ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲ. ನಿಮ್ಗಿಂತ ಬುದ್ಧಿವಂತ ಇದ್ದು ಬಿಡ್ತಾರ ಅಲ್ವಾ. ನಿಮ್ಮ ಮಾತು ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ನಿಮ್ಮ ಸಲಹೆ ಸೂಚನೆಗಳನ್ನ ಅವ್ರು ತೆಗೆದುಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಮನಸ್ಸನ್ನ ಎಲ್ಲಿಡಬೇಕು? ವೃಕ್ಷದಲ್ಲಿ ಇಟ್ಟುಬಿಟ್ಟು ಅವರಿಗೆಲ್ಲರಿಗೂ ವಿಶ್ವದಲ್ಲಿ ಯಾವ್ಯಾವ ಬ್ರಹ್ಮಕುಮಾರ ಕುಮಾರಿಯರು ಸೇವೆ ಮಾಡ್ತಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಏನ್ ಮಾಡಬೇಕು? ಸಕಾಶ್. ಭಕ್ತ ಆತ್ಮರಿರ್ಬೋದು. ನೀವು ಒಬ್ಬರೇ ಹೋಗ್ಬಿಟ್ಟು ಕೆಲವರಿಗೆ ಸೇವೆ ಮಾಡೋದು ಉತ್ತಮನೋ, ಎಲ್ಲರಿಗೂ ಕೂಡ ಸೂಕ್ಷ್ಮವಾಗಿ ಶಕ್ತಿಯನ್ನು ಕೊಟ್ಬಿಟ್ಟು ಅವರ ಸೇವೆ ಫಲ ತಗೊಳ್ಳೋದು ಉತ್ತಮನೋ? ಯಾವ್ದು ಉತ್ತಮ? ಸೂಕ್ಷ್ಮವಾಗಿ ಮಾಡುವಂತಹ ಸೇವೆಯಾದ ಫಲ ಗೊತ್ತಿರ್ಲಿ. ನೀವು ಈ ರೀತಿ ಆದ್ರೆ ನಿಮ್ಮ ಪ್ರತ್ಯಕ್ಷತೆ ಆಗೋದಿಲ್ಲ. ನೀವು ಸೇವೆ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ. ಓಕೆನಾ? ಅಥವಾ ಗೊತ್ತಾಗ್ಬೇಕಾ ನೀವು ಸೇವೆ ಮಾಡಿದ್ದು? ಇಲ್ಲ. ನೀವು ಸೇವೆ ಮಾಡೋದು ನಿಮಗೆ, ಬೇರೆಯವರಿಗೆ, ಊರಿನವರಿಗೆ, ಸೇವಾ ಕೇಂದ್ರವರಿಗೆಲ್ಲ ಗೊತ್ತಾಗ್ಬಿಟ್ಟು ಅವ್ರು ನಿಮ್ಗೆ ಸನ್ಮಾನ, ಹೊಗಳಿಕೆ, ಗಾಯನ ಎಲ್ಲ ಮಾಡ್ಬೇಕಾ ಬೇಡವಾ? ಬೇಡ. ಆಗಿಲ್ಲ. ಯಾಕೆ ಗೊತ್ತ? ಇವತ್ತೆಲ್ಲ ಸನ್ಮಾನ ಇದೀರಿ, ಎಲ್ಲ ನಾಟಕ, ಡ್ರಾಮಾ, ಶೋಬಾಜಿ, ಅದ್ಯಾವುದು ಒರಿಜಿನಾಲಿಟಿ ಇಲ್ಲ. ಕೆಲಸ ಆಗ್ಬೇಕಾದ್ರೆ ಮಾತ್ರ ಹೆಂಗ ಹವಾ ಆಗ್ತಾರೆ ಅಂದ್ರೆ ಗೊತ್ತೇ ಆಗೋದಿಲ್ಲ. ನಿಜವಾಗಿ ಹೇಳ್ತಿದ್ದಾರೆ ಅನ್ನೋದು ಅನ್ಸುತ್ತೆ. ಕೆಲಸ ಆದ ನೆಕ್ಸ್ಟ್ ಡೇ 1 ಗಂಟೆ ಆದ್ಮೇಲೆ ನೀವು ಯಾರೋ ಗೊತ್ತೇ ಇಲ್ಲ. ಇಂಥ ಒಂದು ವಾತಾವರಣವನ್ನ ನಾವು ಪ್ರಾಕ್ಟಿಕಲಿ ಲೌಕಿಕದಲ್ಲಿ ಮತ್ತು ಅಲೌಕಿಕದಲ್ಲಿ ಎರಡೂ ಕಡೆಗೆ ನೋಡ್ತಾ ಇದ್ದೀವಿ. ಅವಾಗ ಸೇವೆ ಮುಗಿಸ್ಕೊಂಡು ಬಂದಾಗ ತುಂಬಾ ಬೇಜಾರಾಗ್ಬಿಡ್ತದೆ. ಅಯ್ಯೋ ನೋಡಿ, ಅವಾಗ ಅಷ್ಟೆಲ್ಲಾ ದಿನ ಸೇವೆಯನ್ನ ಮಾಡಿಸಿದ್ರು, ಇವಾಗ ಎದುರುಗಡೆ ಸಿಕ್ಕಿದ್ರು ಓಂ ಶಾಂತಿ ಹೇಳಿದ್ರು ಕೂಡ ಅಕ್ಕೋರು ಅಣ್ಣೋರು ಮಾತೇ ಆಡಿಸ್ತಾ ಇಲ್ಲ ಅಲ್ವಾ. ನಾವು ಪ್ರತ್ಯಕ್ಷ ಆಗೋದು ಬೇಡ, ನಮ್ಗೆ ಆ ನಿಂದನೆಗಳು ಬೇಡ, ಅವ್ರ ಹೊಗಳಿಕನು ಬೇಡ. ಏನ್ ಮಾಡೋಣ?
ಬಾಬಾ ಜೊತೆ ಇರೋಣ, ಎಲ್ಲರಿಗೂ ಸಹಯೋಗ ಕೊಡೋಣ, 100% ಸಹಯೋಗ ಕೊಡೋಣ, ಸರ್ವರಿಗೂ ಕೊಡೋಣ, ಸರ್ವ ಆತ್ಮರಿಗೂ ಕೊಡೋಣ. ನಾನು ಬಾಬಾ ಮಾತ್ರ ಅಲ್ಲ, ಈಶ್ವರ ಯಜ್ಞಕ್ಕೆ ಸಪೋರ್ಟ್ ಕೊಡೋಣ, ಪ್ರತಿಯೊಂದು ಆತ್ಮಗಳಿಗೂ ಕೊಡೋಣ, ಆದ್ರೆ ಮನಸ್ಸ ಸಕಾಶ ಮೂಲಕ. ಓಕೆ, ಯಾರು ಏನೇ ಮಾಡ್ತಾ ಇದ್ರು, ಅಕ್ಕೋರೆ ಹೀಗಲ್ಲ ಹಾಗೆ, ನಾವೇನ್ ಮಾಡ್ತೀವಿ ಗೊತ್ತಾ, ತುಂಬಾ ಬುದ್ಧಿವಂತ ತಪ್ಪ ಸೀನಿಯರ್ ಆಗ್ತಾ ಹೋದ, ಅಯ್ಯೋ ಅಕ್ಕೋರೆ ನೀವು ಮಾಡ್ತಾ ಇರೋದು ತಪ್ಪು ಆಯ್ತಾ, ಮೊನ್ನೆ ಮುರ್ಲಿಲ್ ಬಾಬಾ ಹಿಂಗೆ ಹೇಳಿದಾರಲ್ವಾ ಅಂತ ಹೇಳಲಿಕ್ಕೆ ಹೋಗ್ತೀವಿ, ಅವ್ರು ಸಿಟ್ಟು ಬಂದ್ಬಿಡ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಹೇಗಾದ್ರೂ ಮಾಡ್ಲಿ ಬಾಯಿ ಮುಚ್ಕೊಂಡು ಇರ್ಬೇಕು, ಸಾಕ್ಷಿ ಆಗ್ಬಿಟ್ಟು ನೋಡ್ಬಿಟ್ಟು ಏನ್ ಹೇಳ್ಬೇಕು ಬಾಬನಿಗೆ ಹೇಳೋದು, ಏನ್ ಮಾಡ್ತಾ ಹೋಗೋದು ಶಕ್ತಿ. ಇವಾಗ ನೀವು ಧನ ಸೇವೆ ಮಾಡಿದೆ ಅಂತ ತಿಳ್ಕೊಳ್ಳಿ, ಸರಿಯಾಗಿ ಉಪಯೋಗ ಮಾಡಿಲ್ಲ, ಬೇಜಾರಾಗ್ತದೋ ಆಗಲ್ವೋ? ತನುವಿನ ಸೇವೆ ಮಾಡಿದೆ, ಅದು ಸರಿಯಾಗಿ ಉಪಯೋಗ ಆಗಿಲ್ಲ, ಬೇಜಾರಾಗತ್ತೋ ಆಗಲ್ವೋ? ಅಯ್ಯೋ ಅಣ್ಣವ್ರೆ, ನಾವ್ ಎಷ್ಟೆಲ್ಲಾ ಜನಕ್ಕೆ ಜ್ಞಾನ ಹೇಳ್ಬೇಕು, ಕೊಟ್ಬಿಟ್ಟು ಸೆಂಟ್ರಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಪಾಲನೆನೇ ಸಿಗೋದಿಲ್ಲ ಅಂತ ಕಂಪ್ಲೇಂಟ್. ಹೌದು ಅಲ್ವೋ? ಅದಕ್ಕಾಗಿ ಈ ಎಲ್ಲ ಕಂಪ್ಲೇಂಟ್ಗಳಿಗೆ ಏನ್ ಮಾಡ್ಬೇಕು ಇವಾಗ? ಮುಕ್ತ ಬಿಂದು. ಓಕೆ, ಡೈರೆಕ್ಟ್ ಆಗಿ ಎಲ್ಲ ಆತ್ಮಗಳಿಗೂ ಕೂಡ ಏನ್ ಮಾಡಿ ಶಕ್ತಿಯನ್ನ ಕೊಡಲಿಕ್ಕೆ ನಿಮಿತ್ತರಾಗಿ. ನೋಡಿ ಎಷ್ಟು ಬಾಬಾ ಸ್ಪಷ್ಟವಾಗಿರ್ತದೆ. ಅಂದ್ರೆ ಆ ಈಶ್ವರಿ ಸೇವೆಯಲ್ಲೂ ಕೂಡ ಇವಾಗ ನೆಕ್ಸ್ಟ್ ಲೆವೆಲ್ ನೀವೇನಾಗ್ಬೇಕಾಗ್ತದೆ, ಹೋಗ್ಬೇಕಾಗ್ತದೆ. ಅಂದ್ರೆ ಅಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಮನೆಯ ಯಜಮಾನ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತಾನೋ ಹೋಗಲ್ವ? ಹೋಗಲ್ಲ. ಹೋಗಲ್ಲ. ಆ ಅವನು ಹೋಗಲ್ಲ. ಅವನೇನ್ ಮಾಡೋದು, ಮ್ಯಾನೇಜಿಂಗ್. ಎಲ್ಲರೂ ತಂದು ಇಟ್ಕೊ ಮತ್ತು ಬೇರೆಯವ್ರಿಗೆ ಕೊಡೋದು, ಅಷ್ಟೇ ಕೆಲಸ. ಯಾರ ಹತ್ರ ಇದೆ ಅವ್ರ ಹತ್ರ ತಗೊಂಡು ಯಾರಿಗೆ ಬೇಕು ಅವ್ರ ಹತ್ರ ಕೊಡೋದು ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನೀವ್ ಎಲ್ಲಿರ್ಬೇಕಂತ ಇವಾಗ? ಬೇರಲ್ಲಿ. ವೃಕ್ಷದ ಇರಬೇಕು. ಜಾನ್ತೆ ಹೋ ಕಿ ಆ ಪೂರ್ವಜ ಕಾ ಸ್ಥಾನ ಜಡ ಮೇ ಹೇ. ನಿಮ್ಗೆಲ್ಲರಿಗೂ ಗೊತ್ತು, ನೀವೆಲ್ಲ ಪೂರ್ವಜ ಆತ್ಮರ ಸ್ಥಾನ ಎಲ್ಲಿ ಅಂತೆ? ಬೇರಾಗಿದೆ. ಜಾಡ್ಗೆ ಜಡಮೇ ಬಿ ಹೇ, ತನಾಮೇ ಬಿ ಹೇ. ವೃಕ್ಷದ ಬೇರಿನಲ್ಲೂ ಇದ್ದೀರಾ, ಕಾಂಡದಲ್ಲೂ ಇದ್ದೀರಾ. ಓಕೆ ಓಕೆ, ಕಾಂಡದಲ್ಲಿ ಎಂತಂದ್ರೆ ಇನ್ನು ಪಾಲನೆ. ಬೇರು ಅಂತಂದ್ರೇನು, ಕಾಂಡ ಅಂತಂದ್ರೇನು? ಕಾಂಡ ಅಂತ ಬಾಬಾ ಹೇಳ್ತಾರೆ. ಇವಾಗ ಕಲ್ಪವೃಕ್ಷ ನೋಡಿದಿರಲ್ವಾ ನೀವು? ನೋಡಿದಿರೇ ಇಲ್ವಾ? 7 days ಕೋರ್ಸ್ ಅಲ್ಲಿ ನಿಮ್ಗೆ ಚಿತ್ರ ಪ್ರದರ್ಶನ ತೋರಿಸ್ತಾ ಇರ್ತಾನೆ. ಓಕೆ, ಕಾಂಡದಲ್ಲಿ ಏನ್ ತೋರಿಸ್ತಾರೆ? ತಪಸ್ಸು. ತ್ರೇತಾಯುಗ. ಸರಿ. ಬೇರಲ್ಲಿ ಏನ್ ತೋರಿಸ್ತಾರೆ? ತಪಸ್ಸು. ಅಲ್ಲಿ ಬ್ರಹ್ಮ ಬಾಬಾ, ಮಮ್ಮ, ಅಕ್ಕಂದಿರು, ಅಣ್ಣದಿರು ಏನ್ ಮಾಡಿದ್ರೆ ತಪಸ್ಸಲ್ಲಿ ಕೂತ್ಕೊಂಡಿದ್ರು. ಹಾಗಿದೆ ಇಲ್ಲಿ ಬಾಬಾ ಜಾಡ್ ಅಲ್ಲ, ಒಂದು ವೃಕ್ಷದಲ್ಲಿ ಕಾಂಡ ಅಂತಂದ್ರೆ ಏನು, ವೃಕ್ಷ ಅಂತ ಬೇರು ಅಂತಂದ್ರೆ ಏನು? ನಾವೆಲ್ಲರೂ ಬೇರಲ್ಲಿ ತಪಸ್ ಮಾಡ್ತಾ ಇರೋದು. ಕಾಂಡ ಅಂದ್ರೆ ಮೂರ್ತಿಯ ರೂಪದಲ್ಲಿ ಮಂದಿರದಲ್ಲಿ ಇರುವಂತಹವರು. ಭೌತಿಕ ಸೇವೆ ಮಾಡುವಂತ. ಆಮೇಲೆ ಹೌದು. ಬಾಬಾ ಹೇಳ್ತಾರೆ, ಸತ್ಯುಗ ತ್ರೇತಾಯುಗದಲ್ಲಿ ನನಗೆ ಪೋಸ್ಟ್ ಬೇಕು, ನಾನು ರಾಜನಾಗ್ಬೇಕು ಅಂತ ನೀವು ಆ ಸಂಕಲ್ಪವನ್ನ ಮಾಡಿ ಯೋಗ ಮಾಡಿದ್ರೆ ನೀವೆಲ್ಲಿದ್ದೀರಿ? ಎಲ್ಲಿದ್ದೀರಾ? ಕಾಂಡದಲ್ಲಿದ್ದೀರಾ ಅಂತ ಅರ್ಥ ಅಲ್ವಾ? ಯಾಕಂದ್ರೆ ಆ ಇಚ್ಛೆಯನ್ನು ಇಟ್ಕೊಂಡ್ಬಿಟ್ಟು ನೀವೇನ್ ಮಾಡ್ತಿದ್ದೀರಿ? ಮಾಡ್ತಾ ಇದ್ದೀರಿ. ಅಂದ್ರೆ ಸಂಗಮ ಯುಗದಲ್ಲಿ ಮಾಡೋವನಿಗೆ ಅದು ಯಾವುದೇ ರೀತಿ ಇಚ್ಛೆ ಏನಾಗಬಾರ್ದು, ಇರಕೂಡದು. ಸತ್ಯುಗ ತ್ರೇತಾಯುಗದಲ್ಲಿ ನನಗೆ ಪೋಸ್ಟ್ ಬೇಕು, ನಾನು ಚೆನ್ನಾಗಿರ್ಬೇಕು ಅಂತ ಆ ಇಚ್ಛೆ ನಿನಗೆ ಇರಕೂಡದು. ಏನು ನೀನ್ ಬಾಬನಿಂದ ತಗೊಳ್ತಿರೋ ಅದು ಸಂಪೂರ್ಣವಾಗಿ ಏನ್ ಮಾಡ್ಬೇಕು, ಸರ್ವರಿಗೂ ಕೊಡಲಿಕ್ಕೆ ನಾವು ಯೋಚನೆ ಮಾಡ್ಬೇಕೇ ಹೊರತು ಏನ್ ಮಾಡಬಾರ್ದು, ಕೆಲವೊಬ್ಬರಿಗೆ ಮಾತ್ರ, ದುಡ್ಡು ಕೊಟ್ಟವರಿಗೆ ಮಾತ್ರ ಹಾಗೆ ಮಾಡಬಾರ್ದು. ಸರ್ವರಿಗೂ ಸಮಭಾವದಿಂದ ನೀವೇನ್ ಮಾಡ್ಬೇಕಾಗ್ತದೆ, ಕೊಡಬೇಕಾಗ್ತದೆ. ಅದಕ್ಕಾಗಿ ಯಾವುದೇ ಇಚ್ಛೆಯನ್ನು ಇಟ್ಕೊಂಡ್ಬಿಟ್ಟು ನಾವು ಸಾಧನೆಯನ್ನ, ಪುರುಷಾರ್ಥವನ್ನ, ಸೇವೆಯನ್ನ ಮಾಡ್ಕೂಡದು. ಆದಷ್ಟು ನೀವೇನಾಗಿರ್ಬೇಕು, ಗುಪ್ತವಾಗುವಂತ ಸಮಯ. ಸೇವೆಯಲ್ಲೂ ಇವಾಗ ಗುಪ್ತವಾಗಿ ಅಂತ ಹೇಳ್ತಾರ ಬಾಬಾ. ಏನ್ ಹೇಳ್ತಾರೆ? ಸೇವೆಯಲ್ಲೂ ಕೂಡ ಏನಾಗ್ಬೇಕು, ಗುಪ್ತವಾಗಿರ್ಬೇಕು. ಶಬ್ದನೂ ಬೇಡ, ಸಂಕಲ್ಪಗಳು ಬೇಡ, ಕೇವಲ ಏನು ಶಕ್ತಿಯ ಪ್ರವಾಹ ಆಗ್ಬೇಕಷ್ಟೇ.
ಆವಾಗ ನೋಡಿ ವಿಶ್ವದಲ್ಲಿ ಭಗವಂತನ ಎಷ್ಟು ಪ್ರತ್ಯಕ್ಷತೆ ಆಗ್ತದೆ. ಪ್ರತ್ಯಕ್ಷತೆ ಆದಾಗ ಎದುರುಗಡೆಗೆ ಇರ್ತಾರಲ್ಲ, ಯಾರು ನಿಮಿತ್ತದವ್ರು ಇರ್ತಾರಲ್ಲ, ಅವರು ನನ್ನಿಂದ ಪ್ರತ್ಯಕ್ಷತೆ ಆಗಿದ್ರೆ ತುಂಬಾ ಖುಷಿ ಪಡ್ತಾ ಇರ್ತಾರೆ ಅಲ್ವಾ. ಉದಾಹರಣೆಗೆ ಒಂದು ಸಣ್ಣ ಮಗು ಎಕ್ಸಾಮಲ್ಲಿ ಪಾಸ್ ಆಗಿಬಿಟ್ಟು ಬರ್ತದೆ, ಅಥವಾ ಅವ್ರದ್ದು ಒಂದು ಬರ್ತಡೇ ಇರ್ತದೆ. ನೋಡು ನನ್ನ ಬರ್ತಡೇ, ನನ್ನ ಬಟ್ಟೆ ನೋಡು ಎಷ್ಟು ಚೆನ್ನಾಗಿದೆ ಅಂತ ಏನ್ ಮಾಡ್ತದೆ, ಬೊಬ್ಬೆ ಹೊಡಿತದ. ಆದ್ರೆ ಬಟ್ಟೆ ತಂದು ಕೊಟ್ಟಿದ್ಯಾರು? ಅಮ್ಮ ಹಾ, ಅಪ್ಪ ಅಮ್ಮ. ಅಮ್ಮ ಆ ಮಗು ಜನ್ಮ ಕೊಟ್ಟಿದ್ಯಾರು? ಸ್ನಾನ ಮಾಡಿಸಿದ್ಯಾರು? ಅದನ್ನ ಅವಾಗ ಮರೆತು ಬಿಡ್ತದೆ. ಹಾಗೆ ಆದ್ಮೇಲೆ ಇವತ್ತಿನ ದಿನದಲ್ಲೂ ಕೂಡ ಗೊತ್ತಿರ್ಲಿ ನಿಮ್ಗೆ, ನೀವು ಸೀನಿಯರ್ ಆಗ್ತಾ ಹೋದಾಗ ಮುಂದೆ ನಿಮ್ಮ ನಂತರ ಬಂದಿರುವಂತ ಆತ್ಮಗಳು ನಾವೇ ಜ್ಞಾನ ಹೇಳಿದ್ದು ಅಂತ ಹೇಳ್ತಾರೆ. ನನ್ನ ಅನುಭವ ಹೇಳ್ತೀನಿ ಕೇಳಿ. ಎಷ್ಟೋ ಜನ ಆತ್ಮಗಳು ನಮ್ಮನ್ನ ನಿಮಿತ್ತ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಬಾಬಾ ಅವ್ರಿಗೆ ಜ್ಞಾನವನ್ನ ಕೊಡಿಸ್ತಾರೆ, ಜ್ಞಾನ ಯೋಗವನ್ನು ಕಲಿಸ್ತಾರೆ. ಓಕೆನಾ. ಅವ್ರು ಹೋಗ್ಬಿಟ್ಟು ಅದನ್ನಲ್ಲಿ ರಿಪಿಟೇಷನ್ ಮಾಡ್ತಾರೆ. ಆಮೇಲೆ ಜ್ಞಾನ ಹೇಳಿದ್ಯಾರೋ ನಾನು, ನೆಕ್ಸ್ಟ್ ಏನ್ ಗೊತ್ತಾ, ಯೋಗೇಶನ್ನೇ ಕಲಿಸಿದವರೇ ನಾವು ಅಂತ ಹೇಳ್ತಾರೆ. ಯೋಗೇಶನ್ ತಿಳಿಸಿದವರೇ ನಾವು. ನಾವೇನ್ ಮಾಡ್ತೀವಿ, ಒಳಗಡೆಯಿಂದ ನಾನು ಬಾಬಾ ಹಾ ಅಂತ ನಗುತ್ತೀವಿ. ಎಸ್, ಮಾಡಪ್ಪ ನೀನೇ ಮುಂದೆ ಹೋಗು, ಏನ್ ತೊಂದರೆ ಇಲ್ಲ, ನಾವೆಲ್ಲಿ ಕೂತ್ಕೊಳ್ಬೇಕು ಅಲ್ಲಿ ಕೂತ್ಕೊಳ್ತೀವಿ ಅಂತ, ಎಲ್ಲಿರ್ಬೇಕು ಅಲ್ಲಿ ಇರ್ತೀವಿ. ಅದಕ್ಕಾಗಿ ಇವಾಗ ಯಾರಿಗೆ ಎದುರುಗಡೆ ದಯವಿಟ್ಟು ಮುಂದೆ ಹೋಗಿ ಅಂತ ಹೇಳ್ತೀವಿ. ಯಾರು ಏನ್ ಹೇಳಿದ್ರು ಕೂಡ ನಾನು ಯಾರು, ನಮ್ಮಪ್ಪ ಯಾರು ಅಂತ ನಮ್ಗೆ ಗೊತ್ತಲ್ವಾ. ನಿಧಾನಕ್ಕೆ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಯ್ಯೋ ಅಣ್ಣವ್ರಿ ಜ್ಞಾನ ಚೆನ್ನಾಗಿತ್ತು ಹಾಗೆ ಎಲ್ಲ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಯೋಗೇಶನ್ ಜೊತೆಗೆ ಕಟ್, ಇವಾಗ ಯೋಗೇಶನ್ನೇ ಆಗ್ಬೇಕು ನಮ್ಗೆ. ಅವರು ಬೇಡ ಅಂತ ಎಷ್ಟು ಬೊಬ್ಬೆ ಹೊಡೆದ್ರು ಕೂಡ ಬಾಬಾ ನಮ್ಮಿಂದ ಸೂಕ್ಷ್ಮವಾಗಿ ಅವರಿಗೆಲ್ಲರಿಗೂ ಶಕ್ತಿ ಕೊಡ್ತಾ ಇಡ್ತಾರೆ. ಅವ್ರು ಏನೇ ಸೇವೆ ಮಾಡಿದ್ರು ಕೂಡ ಗುಪ್ತವಾಗಿ ಆ ಸೇವೆಯ ಫಲ ನಮ್ಗೆ ಸಿಗ್ತಾ ಇರ್ತದೆ. ಅವ್ರು ನಮ್ಮ ಜೊತೆ ಸಂಬಂಧ ಕಟ್ ಮಾಡಿರ್ಬೋದು, ಫೋನಲ್ಲಿ ಮಾತಾಡದೇ ಇರ್ಬೋದು. ಇನ್ನು ಕೆಲವರು ಡೈರೆಕ್ಟ್ ಆಗಿ ಮಾತಾಡೋದಿಲ್ಲ, ಕ್ಲಾಸ್ಗಳನ್ನ ಕೇಳ್ತಾರೆ. ಕೇಳ್ಬಿಟ್ಟು ಅಲ್ಲಿಂದ ಬೇಕಾಗಿ ಇನ್ಫಾರ್ಮೇಶನ್ ತಗೊಂಡ್ಬಿಟ್ಟು ಬೇರೆಯವ್ರ ಕ್ಲಾಸ್ ಮಾಡ್ಬಿಟ್ಟು ನಾನು ಮಾಡಿದ್ದು ಅಂತ ಹೇಳ್ತಾರೆ. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ತಲೆನೇ ಕೆಡ್ಸ್ಕೊಳ್ತಿಲ್ಲ. ಮೊದ್ಲೆಲ್ಲ ಅದ್ರ ಬಗ್ಗೆ ಏನ್ ಮಾಡ್ತೀವಿ, ಯೋಚನೆ ಮಾಡ್ತಿದ್ವಿ. ಇವಾಗ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ, ನೀವಂತಾನೆ ತಿಳ್ಕೊಳ್ಳಿ, ಏನ್ ತೊಂದರೆ ಇಲ್ಲ, ನೀವೇ ಸನ್ಮಾನ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾವೇನು ಬಾಬಾ ನಮ್ಮನ್ನ ಹೆಂಗ್ ಉಪಯೋಗ ಮಾಡ್ತಿದ್ದಾರೆ, ದಿನದಿಂದ ದಿನಕ್ಕೆ ಎಷ್ಟು ನಾವು ನಿಮಿತ್ತರಾಗ್ತಾ ಇದ್ದೀವಿ, ನಮ್ಗೇನಾಗ್ತಾ ಇದೆ, ಗೊತ್ತಾಗ್ತಾ ಇದೆ ಅಲ್ವಾ. ಅದಕ್ಕಾಗಿ ಆತ್ಮೀಯರೇ, ಪ್ರಪಂಚದಲ್ಲಿ ಮನುಷ್ಯಾತ್ಮರನ್ನ ಖುಷಿ ಪಡಿಸ್ಲಿಕ್ಕೆ ಹೋಗ್ಬೇಡಿ. ಮನುಷ್ಯಾತ್ಮರಿಂದ ಯಾವುದೇ ಹೆಸರು ಹೊಗಳಿಕೆಯ ನಿರೀಕ್ಷೆಯನ್ನ ಇಟ್ಕೊಳ್ಬೇಡಿ. ಇವತ್ತು ಹೊಗಳದಂತವ್ರು ಗ್ಯಾರಂಟಿ ನಾಳೆ ತೆಗಳ್ತಾರೆ ಅಂತ ಗ್ಯಾರಂಟಿ ಏನಾಗಿರ್ಲಿ ಗೊತ್ತಿರಲಿ. ಹೊಗಳಿಕೆನೂ ಬೇಡ, ತೆಗಳಿಕೆನೂ ಬೇಡ ಅಲ್ವಾ. ಅದಕ್ಕೆ ಇನ್ಮೇಲೆ ಅದೆಲ್ಲದಿಂದ ಮನಸ್ಸನ್ನ ಡಿಸ್ಟರ್ಬೆನ್ಸ್ ಮಾಡೋದಕ್ಕಿಂತ ಸುಮ್ಮನೆ ಎಲ್ಲಿ ಕೂತ್ಕೊಳ್ಳಿ, ಸುಮ್ಮನೆ ನಿದ್ರೆ ಮಾಡೋದಲ್ಲ. ಬಾಬನ್ ಮಡ್ಲಲ್ಲಿ ಕೂತ್ಕೊಳ್ಳಿ, ಬಾಬನ್ ಮಡ್ಲಲ್ಲಿ ಕೂತ್ಕೊಳ್ಳಿ ಅಂತ ಇವಾಗ ಬಂದ್ಬಿಟ್ಟು ಹೇಳಿ ನೀವು. ಬಾಬನ್ ಮಡ್ಲಲ್ಲಿ ಅಂತ ಹೇಳಿಲ್ಲ, ಅಲ್ಲಿ ಬೇರೆಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದಾರೆ ವೃಕ್ಷದಲ್ಲಿ, ಸರಿನಾ. तो जड़ के द्वारा ही सारे वृक्ष को पालना मिलती है. ಹೇಳ್ತಾರೆ, ಒಂದು ಬೇರಿನ ಮೂಲಕ, ಕಾಂಡದ ಮೂಲಕ ಏನಾಗುತ್ತೆ, ವೃಕ್ಷಕ್ಕೆ ಪಾಲನೆ ಹೇಳುವಂಥದ್ದು ಸಿಗ್ತದೆ. ಆ ಕಾಂಡಕ್ಕೂ ಕೂಡ ನೀವೇನಾಗ್ಬೇಕು, ಶಕ್ತಿ ಕೊಡಬೇಕು. ಅದೇನರ್ಥ, ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ ಹೇಳಿ ನೋಡೋಣ. ಇಲ್ಲಿ ಈ ಒಂದು ಮುರಳಿಯ ಮೂಲಕ ಬಾಬಾ ಏನ್ ಹೇಳ್ತಿದ್ದಾರೆ, ಏನ್ ತಿಳಿಸ್ತಾ ಇದ್ದಾರೆ ನಮ್ಗೆ, ಏನ್ ಸೀಕ್ರೆಟ್ ಇದೆ? ಇಲ್ಲಿ ತಪಸ್ಸಿನ ಫಲ ಪ್ರತ್ಯುಗ ತೇತ್ರಕ್ಕೂ ಬೇಕಾಗಿದೆ ನಾವು ತಿಳಿಸ್ತಾ ಇದ್ದಾರೆ. ಬಾಬಾ ಏನ್ ಹೇಳ್ತಾರೆ, ಇಲ್ಲಿಯವರೆಗೆ ಅಜ್ಞಾನದಲ್ಲಿರುವಂತ ಆತ್ಮಗಳಿಗೆ ಬಾಬನ ಮನೆ ಕರ್ಕೊಂಡು ಬರಬೇಕು ಅಂತ ನಿಮ್ಮ ಯೋಚನೆ ಇತ್ತು, ಹೌದಾ? ಭಗವಂತನ ಸಂದೇಶ ಕೊಡಬೇಕು ಅಂತ ಯೋಚನೆ ಇತ್ತು, ಹೌದಾ? ನೆಕ್ಸ್ಟ್ ಏನಿತ್ತು, ಪಂಚತತ್ವಗಳು ವಾತಾವರಣ ವಾಯುಮಂಡಲವನ್ನು ಕೂಡ ಪಾವನ ಮಾಡಬೇಕು ಅಂತ ಏನಿತ್ತು ನಿಮ್ದು ಯೋಚನೆ ಇತ್ತು, ಹೌದಾ? ಈಗ ಇದರಲ್ಲಿ ಏನಾಗತ್ತೆ ಅಂತ, ಅದು ಎಲ್ಲರ ಜೊತೆಗೆ ಆಲ್ರೆಡಿ ಯಾರು ಕುಮಾರಿಯರಿದ್ದಾರೋ, ಯಾರು ಮುಂದೆ ಬರ್ತಾ ಇದ್ದಾರೋ ಅವರಿಗೂ ಕೂಡ ನೀವು ಶಕ್ತಿಯನ್ನು ಕೊಡಲಿಕ್ಕೆ ಏನಾಗಿರ್ಬೇಕು, ನಿಮಿತ್ತ ಆಗಬೇಕು. ಅರ್ಥ ಆಯ್ತು ಇವಾಗ? ಭಕ್ತರ ಜೊತೆಗೆ, ಅಜ್ಞಾನಿ ಆತ್ಮಗಳ ಜೊತೆಗೆ, ಬೇರೆ ಧರ್ಮದವರ ಜೊತೆಗೆ, ಈಶ್ವರೀಯ ಪರಿವಾರದಲ್ಲಿರುವಂತ ಆತ್ಮಗಳಿಗೂ ಕೂಡ ಯಾರು ಸ್ಪೀಕರ್ ಆಗಿದಾರೋ ಗೊತ್ತಿರ್ಲಿ, ಯಾರು ಈಶ್ವರಿ ಜ್ಞಾನ ಹೇಳ್ತಾ ಇದ್ದಾರೋ,
ಯಾರು ಫಿಲ್ಮ್ ರೆಡಿ ಮಾಡ್ತಿದಾರೋ, ಯಾರು ಹಾಡಾಡ್ತಿದಾರೋ, ಯಾರು ಬ್ರಹ್ಮಭೋಜನ ಮಾಡ್ತಿದಾರೋ, ಯಾರು ಕಸ ಗುಡಿಸ್ತಾ ಇದ್ದಾರೋ, ಯಾರು ನಿದ್ರೆ ಮಾಡ್ತಾ ಇದ್ದಾರೋ, ಎಲ್ಲ ಆತ್ಮರಿಗೂ ಕೂಡ ನೀವೇನಾಗ್ಬೇಕು? ಸಕಾಶ ಕೊಟ್ಟಾಗ, ಶಕ್ತಿಯನ್ನು ಕೊಟ್ಟಾಗ, ಹಿಂಗೆ ಕಲ್ಪನೆ ಮಾಡಿ ನಿಮ್ಗೆ ಎಷ್ಟು ಜನರ ಆಶೀರ್ವಾದ ಸಿಗ್ತದೆ. ಅದು ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲೂ ನೀವಿಲ್ಲ, ಸ್ಥೂಲವಾಗಿ ಎಲ್ಲೂ ಕಾಣೋದಿಲ್ಲ, ನೀವು ಎಲ್ಲೆಲ್ಲೆಲ್ಲೂ ಕೂಡ ಕಾಣೋದಿಲ್ಲ. ಆ ಕಾಣಿಸಿಕೊಳ್ಳುವಂತ ಇಚ್ಛೆನೂ ಕೂಡ ನಿಮಗೆ ಇಲ್ಲ. ಇರಕೂಡದು. ಆ ಸ್ಟೇಜಲ್ಲಿ ನೀವು ಇದ್ದಾಗ ಬೇಡವೇ ಬೇಡಪ್ಪ, ಈ ಸವಾಸನೆ ಬೇಡ, ಹೋಗೋದು, ಅವ್ರು ಹೇಳಿಸ್ಕೊಳ್ಳೋದು, ನಿಂದನೆ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಬೇಡ ಬೇಡ. ಸುಮ್ಮನೆ ಏನ್ ಮಾಡೋಣ, ತಪಸ್ಸು. ಒಂದ್ ಕಡೆ ಎಲ್ಲಿ ಬಾಬಾ ಕುಳಿಸಿದಾರ ಅಲ್ಲಿ ಏನ್ ಮಾಡಿ ಕುತ್ಕೊಂಡ್ಬೇಡ. ಅಂದ್ರೆ ಅಂತಹ ಶ್ರೇಷ್ಠ ಆತ್ಮರ ಅವಶ್ಯಕತೆ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಶಾರೀರಿಕವಾಗಿ ನಿಮ್ಮ ವಯಸ್ಸು ಕಡಿಮೆ ಇರಬಹುದು, ಬಾಬನ ಮನೆಗೆ ಬಂದ್ಬಿಟ್ಟು ಏನಾಗಿರ್ಬೋದು, ಕಡಿಮೆ ಸಮಯ ಆಗಿರ್ಬೋದು. ಆ ಸಮಯ ಮತ್ತು ಶರೀರದ ಬಗ್ಗೆ ನೀವು ಯೋಚನೆಯನ್ನ ಮಾಡಬೇಡಿ. ನಾನು ಏನು ವಿಧಿ ಹೇಳಿದೆನೋ ಆ ವಿಧಿಯನ್ನ ಏನು ಮಾಡ್ತಾ ಹೋಗಿ, ಅಪ್ಲಿಕೇಬಲ್ ಮಾಡ್ತಾ ಹೋಗಿ. ಮಕ್ಕಳೇ, ಇದನ್ನ ಮಾಡಿಬಿಟ್ಟು ನೀವು ಅನುಭವ ಮಾಡ್ತಾ ಹೋದ್ರೆ ನಿಮಗೆ ಅನ್ಸತ್ತೆ, ಪಾಂಪ್ಲೆಟ್ಸ್ ಕೊಡೋದಕ್ಕಿಂತ ಅರ್ಧ ಗಂಟೆ 1 ಗಂಟೆ ಆ ಬಿಸಿಲಲ್ಲಿ ಮನೇಲಿ ಕೂತ್ಕೊಂಡು ತಪಸ್ ಮಾಡೋದು ಉತ್ತಮ ಅಂತ ಅನಿಸ್ತಾ ಇರ್ತಾರೆ ನಿಮ್ಗೆ. ಆ ಡಿಫ್ರೆನ್ಸ್ ಏನಾಗುತ್ತೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲ. ಪ್ರಾಡಕ್ಟ್ ತಗೊಂಡು ಹೋಗ್ಬಿಟ್ಟು 50 ಜನರಿಗೆ ಮನೆ ಬಾಗಿಲಿಗೆ ಕೂತ್ಕೊಳ್ಳೋದಕ್ಕಿಂತ ಮನೇಲೆ ಕೂತ್ಕೊಂಡು ಹೋಲ್ಸೇಲ್ ವ್ಯಾಪಾರ ಮಾಡೋದು ಉತ್ತಮ ಅಲ್ವಾ? ಹೌದು ತಾನೆ? ಯಾವ್ದು ಉತ್ತಮ? ಅವ್ರು ಬಂದ್ಬಿಟ್ಟು ತಗೊಂಡು ಹೋಗ್ಬೇಕು. ಮನೆ ಬಾಗಿಲಿಗೆ ಏನ್ ಮಾಡೋಣ, ವಾತಾವರಣ ವಾಯುಮಂಡಲದ ಮೂಲಕ, ವೃಕ್ಷದ ಮೂಲಕ ಎಲ್ಲರಿಗೂ ಕೂಡ ಏನ್ ಮಾಡೋಣ, ಶಕ್ತಿಯನ್ನ ಕೊಡೋಣ ಅಂತದ್ದು ಬಾಬಾ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಹೇಗೆ ಆ ಒಂದು ಬೇರು ಆ ಭೂಮಿಯಲ್ಲಿರುವಂತ ಸತ್ವವನ್ನು ಹೇಳ್ಕೊಂಡು ಪೂರ್ತಿ ವೃಕ್ಷಕ್ಕೆ ಕೊಡುತ್ತೋ, ಹಾಗೆ ನೀವು ಪರಮಾತ್ಮನಿಂದ ಎಲ್ಲ ಶಕ್ತಿಯನ್ನ ತೆಗೆದುಕೊಂಡು ಯಾರಿಗೆ ಕೊಡಬೇಕು? ಇಡೀ ವಿಶ್ವಕ್ಕೆ, ಬೇರೆಯವರು ಎಲ್ಲರಿಗೂ ಕೊಡ್ಬೇಕು. ನಿಮ್ಗೊಬ್ಬರಿಗೆ ಅಂತ ಇಟ್ಕೊಳ್ಬಾರ್ದು, ಕೆಲವೊಬ್ಬರಿಗೆ ಮಾತ್ರ ಅಂತ ಇಟ್ಕೊಳ್ಬಾರ್ದು. ಪೂರ್ತಿ ಏನ್ ಮಾಡ್ಬೇಕು? ಕೊಟ್ಟಾಗ ಆವಾಗ ಈ ಹೊಸ ಕಲ್ಪವೃಕ್ಷ, ಈಗ ಬಾಬಾ ಏನ್ ಹೇಳಿದ್ದಾರೆ, ನೀವೆಲ್ಲ ಯಾರಂತೆ? ಪೂರ್ವಜರು. ಪೂರ್ವಜರು. ಬೀಜ ಇವಾಗ. ಓಕೆ, ಈಗ ಬೀಜದಿಂದ ಮೊದಲು ಏನಾಗ್ತದೆ, ಬೀಜ ಕೆಳಗಡೆ ಹೋಗುತ್ತಾ ಮೇಲಕ್ಕೆ ಬರ್ತದ? ಬೇರೆ ಬರ್ತದ ಮೊದಲು ರೆಂಬೆ ಮೇಲೆ ಬರ್ತಾ? ಮೊದಲು ಬೇರೆ ಬರ್ತದ ತಾನೆ. ಅವಾಗ ಬೇರೆ ಬಂದಾಗ ಮುಂದೆ ಏನಾಗ್ತದೆ, ಒರಿಜಿನಲ್ ಸತ್ಯುಗದ ಪವಿತ್ರ ಆತ್ಮಗಳು ಏನಾಗ್ತಾವ, ಬರ್ಲಿಕ್ಕೆ ಆರಂಭ ಆಗ್ತವೆ. ಅರ್ಥ ಆಯ್ತಾ? ಅದಕ್ಕಾಗಿ ಆ ಆತ್ಮಗಳಿಗೂ, ಅಂದ್ರೆ ಪರಮಧಾಮದಿಂದ ಬರುವಂತ ಆತ್ಮಗಳಿಗೂ ಕೂಡ ಏನು ಬೇಕು? ಪಾಲನೆ ಬೇಕಲ್ಲ. ಪರಮಧಾಮದಿಂದ ಬರುವಂತ ಆತ್ಮಗಳು ಬೇಕು, ಇಲ್ಲಿರುವಂತ ಆತ್ಮಗಳಿಗೂ ಕೂಡ ಬೇಕು. ಆತ್ಮದ ಯೋಚನೆ ಮಾಡಿ, ಇಷ್ಟು ಮಹಾನಿದೆ ಬಾಬಾರವರ ಯೋಚನೆ. ಆ ಎಲ್ಲ ಆತ್ಮಗಳಿಗೆ, ಪಂಚತತ್ವಗಳಿಗೆ, ವಾತಾವರಣಗಳಿಗೆ ಎಲ್ಲರಿಗೂ ಕೂಡ ನೀವು ಪಾಲನೆ ಕೊಡ್ಲಿಕ್ಕೆ ಏನಾಗ್ಬೇಕಾಗ್ತದೆ? ನಿಮಿತ್ತರು ಆಗ್ಬೇಕಾಗ್ತದೆ. ಅಂದ್ರೆ ನೀವೆಷ್ಟು ಬೇರಾಗಿ ಭೂಮಿನ ಕೆಳಗಡೆ ಹೋಗ್ತಾ ಇರ್ತೀರೋ ಅಷ್ಟು ವೃಕ್ಷ ಏನಾಗ್ತಾ ಇರ್ತದೆ, ಮೇಲೆ ಹೋಗ್ತಾರೆ. ಅಂದ್ರೆ ನೀವೇನಾಗ್ಬೇಕು? ಪ್ರತ್ಯಕ್ಷತೆ ಅಲ್ಲ, ಅಪ್ರತ್ಯಕ್ಷತೆಯ ತಪಸ್ಸಿನ ಗುಹೆಯಲ್ಲಿ ಒಳಗಡೆಗೆ ಏನಾಗ್ಬೇಕು? ಅಂತರ್ಮುಖದಲ್ಲಿ ಹೋಗ್ತಾ ಇರ್ಬೇಕಾಗ್ತದೆ. ನೋಡಿ, ಇದು ಮೂರ್ತಿಗಿಂತ ಶ್ರೇಷ್ಠ. ಇದು ಮೂರ್ತಿಯಲ್ಲಿ ಏನಾಗ್ತದೆ, ಮೂರ್ತಿ ಎದುರುಗಡೆ ಯಾರು ಬರ್ತಾರೆ? ಭಕ್ತರು. ಯಾರು ಬರ್ತಾರೆ? ಭಕ್ತರು ಬರ್ತಾರೆ. ಇದು ಮೂರ್ತಿಗಿಂತ ಶ್ರೇಷ್ಠ, ಹೌದಲ್ವಾ? ಹೌದಲ್ವಾ? ಪೂಜ್ಯರಿಂದ ಪೂರ್ವಜರು. ಈಗ ನೀವು ಎಷ್ಟು ಪೂರ್ವಜರಾಗ್ತಿರೋ ಅಷ್ಟು ನಿಮ್ಗೆ ಏನಾಗ್ತದೆ, ದ್ವಾಪರ ಯುಗದ ಮೂರ್ತಿಯ ಮೂಲಕ ಪೂಜೆ ನಡೆಯುತ್ತೆ. ಸಾಕಾರದಲ್ಲಿ ಬ್ರಹ್ಮಬಾಬಾ ಇದ್ದಾಗ 1936ರಿಂದ 1969ರವರೆಗೆ ಆದಷ್ಟು ಬ್ರಹ್ಮಬಾಬಾ ಗುಪ್ತವಾಗಿರ್ಲಿಕ್ಕೆ ಇಷ್ಟಪಟ್ರು, ಪ್ರತ್ಯಕ್ಷ ಆಗ್ಲಿಕ್ಕೆ ಇಷ್ಟಪಟ್ರು ಅಲ್ವಾ? ಆವಾಗ ಬಾಬಾ ಎಲ್ಲೂ ಕೂಡ ಸೇವಾ ಕೇಂದ್ರದಲ್ಲಿ ಬ್ರಹ್ಮಬಾಬಾರ ಫೋಟೋ ಇಡ್ತಿರ್ಲಿಲ್ವಂತೆ. ಆದ್ರೆ ಇವತ್ತು ಶಿವಬಾಬನ್ ಜೊತೆಯಲ್ಲಿ ಏನ್ ಮಾಡ್ತಿದ್ದಾನೆ, ಬ್ರಹ್ಮಬಾಬಾನ ಫೋಟೋವನ್ನು ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಇಡ್ತಾ ಇದ್ದಾರೆ, ನಾವು ನೋಡ್ತೀವಲ್ವಾ? ಅಂದ್ರೆ ಆವಾಗ ಮಾಡಿರುವಂತ ತ್ಯಾಗದ ಫಲ ಇವತ್ತೇನಾಗ್ತಾ ಇದೆ, ಸಿಗ್ತಾ ಇದೆ. ಹಾಗಂತ ಅವ್ರಿಗೆ ಆಸಕ್ತಿ ಇಲ್ಲ ಫೋಟೋ ಇಟ್ಕೊಳ್ಬೇಕು, ಜನರನ್ನು ಫೋಟೋ ನೋಡ್ಬೇಕು ಅಂತ ಅವ್ರಿಗೆ ಆಸಕ್ತಿ ಇಲ್ಲ. ಆದ್ರೆ ಅವರು ಮಾಡಿರುವಂತ ಕರ್ಮದ ಫಲ ನಾಟಕದ ಮೂಲಕ ಅವ್ರಿಗೆ ಏನಾಗ್ತಾ ಇದೆ, ಇವತ್ತು ಸಿಗ್ತಾ ಇದೆ. ಈಗ ಹೇಳಿ, ಈಗ ನಾವು ಮಾಡಿರುವಂತ ಕರ್ಮದ ಫಲ ಇವಾಗೇ ತಗೊಂಡ್ ತಿಂದು ಖಾಲಿ ಮಾಡೋಣವೋ, ಭವಿಷ್ಯಕ್ಕೋಸ್ಕರ ಇಡೋಣ? ಭವಿಷ್ಯಕ್ಕೋಸ್ಕರ. ಈಗ ನೀವು ಪೂರ್ವಜರಾದಷ್ಟು ಭವಿಷ್ಯದಲ್ಲಿ ಏನಾಗ್ತೀರಿ, ಪೂಜ್ಯರಾಗ್ತೀರಾ. ಅಂದ್ರೆ ಮುಂದೆ ನಿಮ್ಗೆ ಪೂಜೆ ಆಗ್ಬೇಕು, ಅಷ್ಟು ಯೋಗ್ಯರಾಗ್ಬೇಕು ಅಂದ್ರೆ ಈಗ ನೀವೇನಾಗ್ಬೇಕು,
ಪೂರ್ವಜರು ಅಂದ್ರೆ ಈಗ ನೀವು ಮಾಡಿರುವಂತ ಕರ್ಮದ ಫಲವನ್ನ ಈಗಲೇ ನೀವು ತೆಗೆದುಕೊಳ್ಳುವ ಹಾಗೆ ಇಲ್ಲ. ಆ ಓಕೆ, ಈಗಲೇ ತಗೊಂಡ್ಬಿಟ್ರೆ ಮುಂದೆ ಏನಾಗ್ಬಿಡ್ತದೆ, ಬೇರೆಯವರು ಕೊಡ್ಲಿಕ್ಕೆ ನಿಮ್ಮತ್ತೇನು ಇರೋದಿಲ್ಲ. ಅದಕ್ಕಾಗಿ ಆದಷ್ಟು ದಿನದಿಂದ ದಿನಕ್ಕೆ ಆತ್ಮೀಯರು ಏನ್ ಮಾಡಿ, ಗುಪ್ತವಾಗ್ತಾ ಹೋಗಿ. ಗುಪ್ತವಾಗ್ತಾ ಹೋದಾಗ ಜನ ಹೇಳ್ತಾರೆ, ಅಯ್ಯೋ ಈಗ ನೋಡಿ ಇವರು ಮೊದಲಿನಂಗೆ ಸೇವೆ ಮಾಡ್ತಾನೆ ಇಲ್ಲ, ಇವ್ರ ಕ್ಲಾಸಸ್ಗಳು ಬರ್ತಾನೆ ಇಲ್ಲ, ಎಲ್ಲೂ ಹೋಗ್ತಾ ಇಲ್ಲ ಅಂತ ಜನ ತಿಳ್ಕೊಳ್ತಾ ಇರ್ತಾರೆ. ಆದ್ರೆ ನಿಮ್ಗೆ ಏನಾಗ್ತಿದೆ ಅಂತ ನಿಮ್ಗೆ ಮಾತ್ರ ಏನಾಗ್ತಾ ಇರ್ತದೆ, ಖುಷಿ ಆಗ್ತದೆ. ಗೊತ್ತಾಗ್ತಾ ಇರ್ತದೆ ವಾಸ್ತವಿಕತೆ ಏನು ಅಂತ ನಿಮ್ಗೆ ಏನಾಗತ್ತೆ ಗೊತ್ತಾಗತ್ತೆ. ಅದಕ್ಕಾಗಿ ಸಮಯದ ಅನುಸಾರ ಏನ್ ಮಾಡ್ಬೇಕಂತ ಬಾಬಾ ಹೇಳ್ತಾರೆ, ಪೂರ್ವಜರ ಒಂದು ಸ್ಮೃತಿಯನ್ನ ಏನ್ ಮಾಡ್ಕೊಳ್ಳಿ, ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಎಲ್ಲೆಲ್ಲಿ ಸೇವೆ ಬೇಕೋ ಅಲ್ಲಿ ಬೇರೆ ಆತ್ಮಗಳನ್ನ ಬಾಬಾ ಏನ್ ಮಾಡ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ. ಅವರಿಗೆ ಸಕಾಶ ಕೊಡುವಂತ ಕೆಲಸವನ್ನ ನೀವು ಮಾಡ್ತಾ ಹೋಗಿ. ಓಕೆ, ಶಾಂತಿ.